ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ ಬೀಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳನ್ನು ಭಕ್ತಿಯಿಂದ ಧ್ಯಾನಿಸಿ ಖೋಜಾನವಾಡಿಯ ಗ್ರಾಮದೈವ ನಂದೀಶ್ವರನಲ್ಲಿ ಹಣ್ಣುಮೆಣೆದು ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಗಳನ್ನು ಸ್ಮರಿಸಿ ಶ್ರದ್ಧೆಯಿಂದ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಜಗತ್ತನ್ನು ನಿರ್ಮಾಣ ಮಾಡಿರುವಂತಹ ಶಕ್ತಿಗೆ ದೇವರು ಅಂತ ಕರೀತಾರೆ. ಅಂತಹ ದೇವರು ಏನು ಮಾಡಿದ ಅಂತ ಕೇಳಿದರೆ ಏನೆಲ್ಲವನ್ನೂ ನಿರ್ಮಾಣ ಮಾಡಿದ. ಬಯಲಿನೊಳಗೆ ಜಗತ್ತನ್ನು ನಿರ್ಮಾಣ ಮಾಡಿದ. ಮೊದಲು ಏನೂ ಇರಲಿಲ್ಲ. ಈಗೇನೇನು ನಾವು ನೋಡ್ತೀವಲ್ಲ ಇದೆಲ್ಲವೂ ಪರಮಾತ್ಮನ ರಚನೆ. ಇದು ಅದಕ್ಕಿದೆಲ್ಲವನ್ನು ನಿರ್ಮಾಣ ಮಾಡಿದಂತಹ ದೇವರು ಜಗತ್ತನ್ನು ನಿರ್ಮಾಣ ಮಾಡಿ ಎಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿ ನಮ್ಮನ್ನು ಕೂಡ ಈ ಜಗತ್ತಿನಲ್ಲಿ ಕಳಿಸಿಕೊಟ್ಟ. ಜಗತ್ತಿನ ಒಂದು ಸಾಮಾನ್ಯ ನಿಯಮ ಏನದ ಅಂದ್ರೆ, ಇಲ್ಲಿ ಎಲ್ಲವೂ ಕೂಡ ಈ ಜಗತ್ತಿಗೆ ಏನಾದರೂ ಕೊಡ್ತಾವೆ. ಒಂದು ಹುಲ್ಲು ಕಡ್ಡಿಯು ಈ ಜಗತ್ತಿಗೆ ಏನಾದರೂ ಕೊಡ್ತದ. ಒಂದು ಕಂಟಿನೂ ಒಂದು ಹೂವನ್ನು ಕೊಡ್ತೈತಿ. ಅದೇ ರೀತಿಯಾಗಿ ಈ ವಿಶ್ವದಲ್ಲಿರುವಂಥ ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳು ಕೂಡ ವಿಶ್ವಕ್ಕೆ ಏನಾದರೂ ಕೊಡುಗೆಯನ್ನು ಕೊಡ್ತಾ ಇರ್ತಾವೆ. ಮನುಷ್ಯನಾಗಿ ಹುಟ್ಟಿ ನಾವು ಬರೀ ಜಗತ್ತಿನಿಂದಲೇ ಪಡೆದುಕೊಂಡು ಜಗತ್ತಿಗೇನು ಕೊಡದೇ ಇದ್ದರೆ ನಮ್ಮ ಜೀವನ ನಿರರ್ಥಕ. ಬುದ್ಧಿವಂತರದೀವಿ, ಶಕ್ತಿ ಐತಿ. ಅಷ್ಟೇ ಅಲ್ಲದೆ ಮನುಷ್ಯನಿಗೆ ಹಲವಾರು ಸಾಮರ್ಥ್ಯಗಳದಾವು. ಇಷ್ಟೆಲ್ಲ ಇದ್ರೂ ಈತ ವಿಶ್ವಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡದೆ ಹೋದರೆ ನಾವು ಸರಿಯಾಗಿ ಬದುಕಿಲ್ಲ ಅಂತ ಅರ್ಥ. ಎಷ್ಟೋ ಜನ ತಿಳಿಲಾರ್ದ ಬದುಕಿ ಬಿಡ್ತಾರೆ. ಅದು ಹೆಂಗೋ ಆಗಿಬಿಡ್ತದ ಜೀವನ. ಕೆಲವೊಂದಿಷ್ಟು ಜನ ಜಗಳ ಮಾಡ್ಕೋತ ಬದುಕ್ತಾರೆ. ಅವರಿಗೆ ಕೋರ್ಟಿಗೆ ಹೋಗೋದು ಬರೋದು ಬಿಟ್ಟರೆ ಬೇರೆ ವಿಷಯ ಗೊತ್ತಿರಂಗಿಲ್ಲ. ಇನ್ನು ಕೆಲವೊಂದಿಷ್ಟು ಜನ ಒಮ್ಮೇನ ದಾರೋದ ಅಂಗಡಿಗೆ ಹೋಗಿಬಿಡ್ತಾರೆ. ಆ ಬಾಟ್ಲಿ ಒಳಗೆ ಮುಳುಗಿ ಅಲ್ಲೇ ಸತ್ತು ಹೋಗ್ತಾರೆ ಹೊರತು ಮತ್ತೇನು ಅವ್ರಿಗೆ ಜೀವನ ಅಂದರೆ ಬೇರೆ ಗೊತ್ತಿರುವುದಿಲ್ಲ. ಇನ್ನು ಕೆಲವೊಂದಿಷ್ಟು ಜನ ರೊಕ್ಕ ಗಳಿಸುವಂತಹ ಚಟಕ್ಕೆ ಬಿದ್ದು ರೊಕ್ಕಂದ್ರನ ತಮ್ಮ ಜೀವನ ಅಂತ ತಿಳ್ಕೊಂಡು ಹಗಲ ರಾತ್ರಿ ಗಳಿಸಿ ಬರೇ ರೊಕ್ಕ ನೋಡಿ ಸತ್ತು ಹೋಗಿಬಿಡ್ತಾರೆ. ಮತ್ತೇನು ಮಾಡಂಗಿಲ್ಲ ಅವರು. ಒಬ್ಬ ಸಾಹುಕಾರ ಇದ್ದ. ಸಾಹುಕಾರ ಅಂದ್ರೆ ಸಾಮಾನ್ಯವಾಗಿ ಖರ್ಚು ಮಾಡಲಾರ್ದವರ ಸಾಹುಕಾರ ಆಗಿರ್ತಾರೆ. ಖರ್ಚು ಮಾಡ್ಕೋತ ಹೋದ್ರೆ ಹಂಗೆ ಸಾಹುಕಾರ ಆಗಲಕ್ಕಾಗೋದಿಲ್ಲ. ಅವ ಎಲ್ಲ ರೊಕ್ಕ ಗೊಳೆ ಮಾಡ್ಕೋತ ಕೂಡಿಸ್ಕೋತ ಹೋಗಿದ್ದ. ಅದನ್ನು ಏನು ಮಾಡಿದ್ದ ಅಂದ್ರೆ ಬಂಗಾರದ ನಾಣ್ಯಗಳನ್ನು ಮಾಡಿ ಒಂದು ಗಿಡ ಗುರುತು ಮಾಡಿದ್ದ ಹೊಲದೊಳಗೆ. ರಾತ್ರಿ ವೇಳೆಯಲ್ಲಿ ಯಾರಿಗೂ ಗೊತ್ತಾಗಲಾರ್ದ ಸಮಯದೊಳಗೆ ಅಲ್ಲೊಂದು ತೆಗೆದು ಒಂದು ಮಣ್ಣಿನ ಗಡಿಗೆ ಮಾಡಿ ಅದರೊಳಗೆ ಇವ ರೊಕ್ಕಗಳನ್ನು, ಆ ಬಂಗಾರದ ನಾಣ್ಯಗಳನ್ನು ಇಟ್ಟು ಬರ್ತಿದ್ದ. ಹಿಂಗೆ 20 ವರ್ಷ
ಅವನದು ಏನು ಸಂಪತ್ತಿತ್ತು ಯಾರಿಗೂ ಗೊತ್ತನೂ ಇರಲಿಲ್ಲ. ಎಲ್ಲವನ್ನು ಗಿಡದ ಕೆಳಗೆ ಒಂದು ಮಣ್ಣಿನ ಹರಿವೆ ಒಳಗೆ ಇಟ್ಟು ಬರ್ತಿದ್ದ. ಆವಾಗ ಒಂದು ದಿನ ಈ ಗುಟ್ಟ ಒಬ್ಬ ಕಳ್ಳಗೆ ಗೊತ್ತಾತ. ಅವ ಅದನ್ನು ಹಡ್ಡಿ ನೋಡಿದ. ಬಂಗಾರದ ನಾಣ್ಯಗಳಿದ್ದು ಎಲ್ಲ ನಾಣ್ಯಗಳನ್ನು ತಕ್ಕೊಂಡು ಮತ್ತೆ ಹಂಗೆ ಮುಚ್ಚಿ ಹೋಗಿಬಿಟ್ಟ ಅವ ಕಳ್ಳ. ಮರುದಿವಸ ಶ್ರೀಮಂತ ಬಂದ ಮತ್ತೆ ಯಾರೂ ಇರಲಾರ್ದಾಗ ತೆಗೆದು ನೋಡಿದ, ಗಡಿ ಖಾಲಿ ಆಗಿತ್ತು. ಅವನಿಗೆ ಹೃದಯನ ನಿಂತು ಹೋದಂಗೆ ಆತು. ಆದ್ರೆ ಅಳ್ಳಕ್ಕೆ ಚಾಲೂ ಮಾಡಿದ. ಇವು ಅಳುವುದನ್ನು ನೋಡಿ ಒಬ್ಬ ಬುದ್ಧಿವಂತ ಮನುಷ್ಯ ಅಲ್ಲಿ ಬಂದ. ಯಾಕೆ ಅಳ್ಳಾಗ್ತಿದಿ ಅಂತ ಕೇಳಿದರು. ಇವ ಹೇಳಿದ, 20 ವರ್ಷಗಟ್ಟಲೆ ನಾ ಏನು ರೊಕ್ಕ ಗಳಿಸಿದ್ನಿ ಎಲ್ಲ ಒಬ್ಬ ತೊಗೊಂಡು ಹೋಗ್ಯಾನ ಕಳ್ಳ. ಅವಾಗ ಅವರು ಹೊಳ್ಳಿ ಕೇಳಿದರು, ರೊಕ್ಕ ಎಲ್ಲರೂ ಬಳಸ್ಲಾಕ ಉಪಯೋಗ ಮಾಡ್ತಾರೆ, ನೀ ಇಲ್ಯಾಕೆ ತಂದು ಮುಚ್ಚಿದೆ ಅಂತ ಕೇಳಿದ್ರು ಅವರು. ಇವ ಅಂದ, ನನಗೆ ಬಳಸೋದ್ರೊಳಗೆ ಆನಂದ ಇಲ್ಲ, ಮುಚ್ಚಿಡೋದ್ರಾಗ ಆನಂದ ಐತೆ ಅಂತಂದೆವು. ಅವಾಗ ಅವರಂದರು, 20 ವರ್ಷ ಬಳಸಲಾರ್ದನ ನಿನಗೆ ಆನಂದ ಕೊಟ್ಟಿತ್ತು ಅಂದ್ರೆ ಈಗನೂ ಮ್ಯಾಲೆ ಮುಚ್ಚು, ಒಳಗೆ ರೊಕ್ಕ ಅದಾವಂತ ತಿಳ್ಕೊಲ್ಲ, ನೀ ಬಳಸಂಗೆ ಇಲ್ಲ ಅಂದ ಬಳಕ ಇದ್ರೇನ ಇರದಿದ್ರೆ ಏನೈತಿ, ಬಳಸಿರನಲ್ಲ ಏನರೇ ವ್ಯತ್ಯಾಸ ಆಗೋದು, ನೀ ಬಳಸಂಗೆ ಇಲ್ಲ ಅಂದ ಬಳಕ ಒಳಗೆ ಅದಾವಂತ ತಿಳ್ಕೊಂಬಿಡು, ಮುಗಿದು ಹೋತು. ಹಂಗೆ ಕೆಲವೊಂದಿಷ್ಟು ಜನರ ಜೀವನ ಬರೀ ರೊಕ್ಕ ಗಳಿಸೋದಕ್ಕಾಗಿ ಹೋಗಿಬಿಡ್ತದೆ. ಅದೇ ಜೀವನ ಅಂತ ತಿಳ್ಕೊತಾರೆ ಅವರು. ಆದ್ದರಿಂದ ಮನುಷ್ಯನೇ, ನಿನ್ನ ಜೀವನ ಬರೇ ರೊಕ್ಕ ಗಳಿಸುವುದಕ್ಕಾಗಿ, ಚಟ ಮಾಡುವುದಕ್ಕಾಗಿ ಅಥವಾ ಜಗಳ ಮಾಡುವುದಕ್ಕಾಗಿ ಬಂದಿಲ್ಲ. ನಿನ್ನ ಜೀವನ ಬಂದಂಥ ಉದ್ದೇಶ ಏನಂದರೆ ಜಗತ್ತಿಗೇನಾದರೂ ಕೊಟ್ಟು ಹೋಗುವುದಕ್ಕಾಗಿ. ನಾವೆಲ್ಲ ಸುಮ್ಮನೆ ವಿಚಾರ ಮಾಡ್ತಾ ಕೂಡಬೇಕು, ನಾವಿಷ್ಟು ದೊಡ್ಡವರಾದೇವಿ, ಆದರೆ ಜಗತ್ತಿಗೇನು ಕೊಟ್ಟೀವಿ, ಊರಿಗೇನು ಕೊಟ್ಟೇವಿ, ಸಮಾಜಕ್ಕೇನು ಕೊಟ್ಟೇವಿ, ನಿಸರ್ಗಕ್ಕೇನು ಕೊಟ್ಟೇವಿ. ಎಲ್ಲ ಬರೇ ನಾವು ಜಗತ್ತಿನಿಂದ ತಗೊಳ್ಳೋದ ನಡೆದೈತಿ, ಹೊಳ್ಳಿ ಕೊಡೋದಿಲ್ಲ. ಒಂದು ಕಂಟದ ಅಂದ್ರೆ ಅದು ಎಲ್ಲೋ ಬೆಳೆದಿರ್ತೈತಿ ಒಡ್ಡಿನ ಮೂಲ್ಯಾಗ, ಆದ್ರೆ ಮೈತುಂಬ ಹೂಗಳನ್ನು ಕೊಟ್ಟು ಅದು ಬದುಕ್ತೈತಿ. ಜಗತ್ತಿನಿಂದ ತಗೊಂಡು ಬದುಕಂಗಿಲ್ಲ, ಸ್ವಲ್ಪ ತಗೊಂಡು ಬಹಳಷ್ಟು ಕೊಡ್ತೈತಿ ಒಂದು ಕಂಟಿ. ಅದೇ ರೀತಿಯಾಗಿ ಒಂದು ವನಸ್ಪತಿ, ನಾವು ಯಾವುದು ಕಸ ಅಂತೀವಲ್ಲ, ಆ ಕಸ ಕೂಡ ಔಷಧಿಯಾಗಿ ಮಾರ್ಪಡ್ತದ, ಜಗತ್ತಿಗೆ ಔಷಧಿಯನ್ನು ಕೊಡುತ್ತದೆ. ತುಳಸಿ ಏನದ, ಅದು ಔಷಧಿ. ಶುಂಠಿ ಒಂದು ಔಷಧಿ, ಅರಿಶಿಣ ಔಷಧಿ. ನಾವು ಎಷ್ಟೆಷ್ಟು ನೋಡ್ತೀವಲ್ಲ ಎಲ್ಲ ವನಸ್ಪತಿಗಳೇ ಅದಾವೆ, ಅವೆಲ್ಲ ಜಗತ್ತಿಗೆ ಕೊಡ್ಲಾಗ್ತಾವ. ಅದೇ ರೀತಿಯಾಗಿ ಗಿಡ ಮರಗಳದಾವು, ಅವೆಲ್ಲ ಜಗತ್ತಿಗೆ ಕೊಡ್ಲಾಗ್ತಾವ. ಮಾವಿನ ಗಿಡ, ಮಾವಿನ ಮರ ಹಣ್ಣು ಕೊಟ್ಟಿತು, ಹುಣಸಿ ಮರ ಹಣ್ಣು ಕೊಟ್ಟಿತು, ಎಲ್ಲ ರೀತಿ ಬಾಳೆ ಆಗಲಿ ಇನ್ನಿತರ ಎಲ್ಲ ಪ್ರಕಾರದ ಅವೆಲ್ಲ ಹಣ್ಣು ಕೊಟ್ಟು, ಇನ್ನು ಕೆಲವೊಂದಿಷ್ಟು ನೆರಳ ಕೊಟ್ಟು, ಮತ್ತು ಕೆಲವೊಂದಿಷ್ಟು ಕಾಯಿಗಳನ್ನು ಕೊಟ್ಟು, ಆ ಬಳಿಕ ಕೆಲವೊಂದಿಷ್ಟು ತೊಗಟೆಗಳನ್ನು ಕೊಟ್ಟು, ಮತ್ತು ಕೆಲವೊಂದಿಷ್ಟು ಮರದ ಸಾಮಾನುಗಳಾಗಲಿಕ್ಕೆ ಹೋದವು. ಈಗ ಜಾಲಿ ಮರ ಏನು ಕೊಡಂಗಿಲ್ಲ ಅಂದ್ರೂ ಅದರದ್ದು ಕಟ್ಟಿಗೆ ಬೇರೆ ಬೇರೆ ಕೆಲಸಕ್ಕೆ ಉಪಯೋಗ ಬರ್ತೈತಿ. ಸಾಗವಾನಿ ಕಟ್ಟಿಗೆ ಅದರದ್ದೇನು ಹಣ್ಣನ್ನು ಆಗಂಗಿಲ್ಲ, ಕಾಯಿನೂ ಆಗಂಗಿಲ್ಲ, ಆದರೆ ಅದರ ಕಟ್ಟಿಗೆ ಮನೆಗೆ ಉಪಯೋಗಕ್ಕೆ ಬರ್ತೈತಿ. ಜಗತ್ತಿಗೆ ಏನಾದರೂ ಕೊಡ್ಲಾತ್ತವೆಲ್ಲ. ಅಷ್ಟೇ ಅಲ್ಲದೆ ಒಂದು ನದಿ ಜಗತ್ತಿಗೆ ನೀರು ಕೊಡ್ತೈತಿ. ಎಲ್ಲೆಲ್ಲಿ ಹರ್ಕೋತ ಹೋಗ್ತೈತಿಲ್ಲ ಅಲ್ಲೆಲ್ಲ ಹಸಿರು ಮಾಡ್ಕೋತ ಹೋಗ್ತೈತಿ. ಸೂರ್ಯ ಈ ಜಗತ್ತಿಗೆ ಬೆಳಕ ಕೊಡ್ಲಾತ್ತಾನ.
ಅಷ್ಟೇ ಅಲ್ಲದೆ ಈ ಜಗತ್ತಿನಲ್ಲಿರುವಂಥ ಎಲ್ಲ ಸಸ್ಯ ಜಗತ್ತು ಪ್ರಾಣಿ ಜಗತ್ತೆಲ್ಲ ಬದುಕಲಿಕ್ಕೆ ಯಾರ ಶಕ್ತಿ ಕಾರಣ ಅಂದ್ರೆ ಸೂರ್ಯನ ಶಕ್ತಿ ಕಾರಣ. ಸೂರ್ಯನ ಶಕ್ತಿಯೇ ಇಲ್ಲದೆ ಇದ್ದರೆ ಯಾವ ಗಿಡನೂ ಬೆಳೆಯಂಗಿಲ್ಲ, ಯಾವ ಪ್ರಾಣಿನೂ ಬದುಕಂಗಿಲ್ಲ. ಅಷ್ಟೇ ಅಲ್ಲದೆ ಇವೇನು ನವಗ್ರಹಗಳ ಸುತ್ತಲತ್ತಾವಲ್ಲ, ಸೂರ್ಯ ಇಲ್ಲಂದ್ರೆ ಇವ್ಯಾವೂ ಇಲ್ಲ. ಅಂದ್ರೆ ಸೂರ್ಯನು ಈ ಜಗತ್ತಿಗೆ ಅಪಾರ ಪ್ರಮಾಣದಲ್ಲಿ ಶಕ್ತಿಯನ್ನು ಕೊಡ್ತಾ ಇದ್ದಾನೆ. ಚಂದ್ರ ಅದಾನಂದ್ರೆ ಚಂದ್ರ ಈ ಜಗತ್ತಿಗೆ ಬೆಳದಿಂಗಳನ್ನು ಕೊಡ್ಲಾತ್ತಾನ, ತಂಪನ್ನು ಕೊಡ್ಲಾತ್ತಾನ. ಇವೆಲ್ಲ ವನಸ್ಪತಿಗಳೆಲ್ಲ ಬೆಳೆಯುವುದು, ಅವುಗಳಲ್ಲಿ ಅಮೃತದ ಅಂಶ ತುಂಬುವುದು ಬೆಳದಿಂಗಳಿನಲ್ಲಿ. ಅದಕ್ಕೆ ಚಂದ್ರ ಕೊಡ್ಲಾತ್ಯಾನ, ಸೂರ್ಯ ಕೊಡ್ಲಾತ್ಯಾನ, ಭೂಮಿ, ನೀರ, ಬೆಂಕಿ, ಇವೆಲ್ಲ ಗಾಳಿ, ಆಕಾಶ ಎಲ್ಲವೂ ಜಗತ್ತಿಗೆ ಕೊಡ್ಲಾತ್ಯಾವ. ಅಂದ ಬಳಿಕ ನಾವೇನು ಕೊಟ್ಟಿದ್ದೀವಿ? ನಮ್ಮದು ಕೊಡೋದದು ಏನಿಲ್ಲ, ಒಟ್ಟು ಪುಕ್ಕಂಟ ತೊಗೊಳೋದಿತ್ತು ಅಂದ್ರೆ ಮುಂದೆ ಬರ್ತೀವಿ ನಾವು. ಕೊಡೋದದು ಏನು ಕೇಳಬೇಡ್ರಿ ನಮ್ಮ ಕಡೆ, ಅದೇನಿಲ್ಲ. ಆದರೆ ಈ ಮನುಷ್ಯರಲ್ಲಿಯೇ ಹಲವಾರು ಜನ ಋಷಿ ಮುನಿಗಳು ಉಪನಿಷತ್ತುಗಳನ್ನು ಕೊಟ್ಟರು, ವೇದಗಳನ್ನು ಕೊಟ್ಟರು, ಮಹಾ ಮಂತ್ರಗಳನ್ನೇ ಕೊಟ್ಟರು, ಶ್ಲೋಕಗಳನ್ನು, ಸ್ತೋತ್ರಗಳನ್ನು, ಸೂಕ್ತಗಳನ್ನು, ಸೂತ್ರಗಳನ್ನು, ಗ್ರಂಥಗಳನ್ನು, ಶ್ರುತಿ ಸ್ಮೃತಿಗಳನ್ನು ಇವೆಲ್ಲವನ್ನು ಕೊಟ್ಟರು. ಅವರು ಯಾರು? ನಮಗತ್ಲೇನೇ ಇದ್ದವರು. ಚರಕ ಮಹರ್ಷಿ ಬಂದ, ಚರಕ ಸಂಹಿತಾ ಕೊಟ್ಟವಾದ. ವಾಗ್ಭಟ ಮಹರ್ಷಿ ಬಂದ, ಅಷ್ಟಾಂಗ ಹೃದಯ ಅನ್ನುವ ಆಯುರ್ವೇದದ ಗ್ರಂಥವನ್ನು ಕೊಟ್ಟವಾದ. ಪತಂಜಲಿ ಮಹರ್ಷಿಗಳು ಬಂದರು, ಯೋಗ ಸೂತ್ರವನ್ನು ಕೊಟ್ಟು ಹೋದರು. ನಾರದ ಮಹರ್ಷಿ ಬಂದ, ಭಕ್ತಿ ಸೂತ್ರವನ್ನು ಕೊಟ್ಟು ಹೋದ. ಅಷ್ಟೇ ಅಲ್ಲದೆ ವ್ಯಾಸ ಮಹರ್ಷಿಗಳು ಬಂದರು, ವೇದಗಳನ್ನು 4 ಭಾಗ ಮಾಡಿದರು, 18 ಪುರಾಣಗಳನ್ನು ಬರೆದರು, ಪಂಚಮ ವೇದವೆನಿಸಿದಂಥ ಮಹಾಭಾರತವನ್ನು ಬರೆದರು, ಬ್ರಹ್ಮಸೂತ್ರಗಳನ್ನು ಬರೆದರು, ಭಗವದ್ಗೀತೆಯನ್ನು ರಚನಾ ಮಾಡಿದರು, ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಬರೆದರು. ಇಷ್ಟೆಲ್ಲ ಅವರು ಕೊಟ್ಟು ಹೋದರು. ಶಂಕರಾಚಾರ್ಯರು ಬಂದರು, ಅವರು ಕೂಡ ಪ್ರಸ್ಥಾನತ್ರಯಕ್ಕೆ ಭಾಷ್ಯವನ್ನು ಬರೆದರು, ಸ್ತೋತ್ರಗಳನ್ನು ರಚನಾ ಮಾಡಿದರು. ಇಷ್ಟೆಲ್ಲ ಕೊಟ್ಟು ಹೋದರು. ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ನಿಂಬಾರ್ಕಾಚಾರ್ಯರು, ವಲ್ಲಭಾಚಾರ್ಯರು ಇವರೆಲ್ಲ ಜಗತ್ತಿಗೆ ಕೊಟ್ಟು ಹೋದರು. 12ನೇ ಶತಮಾನದಲ್ಲಿ ಶರಣರು ಬಂದರು, ಲಕ್ಷ ಕೋಟಿಗಟ್ಟಲೆ ವಚನಗಳನ್ನು ಕೊಟ್ಟು ಹೋದರು. ಮಹಾರಾಷ್ಟ್ರದ ಸಂತರು ಬಂದರು, ಸಮರ್ಥ ರಾಮದಾಸರು ದಾಸಬೋಧವನ್ನು ಕೊಟ್ಟರು. ಸಂತ ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರಿ ಗ್ರಂಥವನ್ನು ಕೊಟ್ಟರು. ತುಕಾರಾಮ್ ಮಹಾರಾಜರು ತುಕಾರಾಮ್ ಗಾಥಾ ಕೊಟ್ಟರು. ಸಂತ ಏಕನಾಥ ಮಹಾರಾಜರು ಏಕನಾಥಿ ಭಾಗವತವನ್ನು ಕೊಟ್ಟರು. ನಾಮದೇವ ಮಹಾರಾಜರು ಅಭಂಗಗಳನ್ನು ಕೊಟ್ಟರು. ಕರ್ನಾಟಕದಲ್ಲಿ ಆಗಿ ಹೋದಂಥ ಕನಕದಾಸರು, ಪುರಂದರದಾಸರೆಲ್ಲ ಅನೇಕ ವಿಧವಾದಂಥ ಸಂಗೀತ ಶಾಸ್ತ್ರಕ್ಕೆ ವಿಶೇಷ ಕೊಡುಗೆಯನ್ನು ಕೊಟ್ಟರು, ತತ್ವ ಪದಗಳನ್ನು ಹಾಡಿದರು. ಉತ್ತರ ಹಿಂದೂಸ್ತಾನದಲ್ಲಿ ಆಗಿ ಹೋದಂಥ ತುಳಸಿದಾಸರು ತುಳಸಿ ರಾಮಾಯಣವನ್ನೇ ಬರೆದರು, ಹನುಮಾನ್ ಚಾಲೀಸ ಕೊಟ್ಟರು. ಮೀರಾಬಾಯಿಯು ಭಕ್ತಿಯ ಅನೇಕ ಗೀತೆಗಳನ್ನು ರಚನೆ ಮಾಡಿದರು. ಸಂತ ರೋಹಿದಾಸ, ಹೀಗೆ ಅಸಂಖ್ಯ ಜನ ಮಹಾತ್ಮರೆಲ್ಲರೂ ಈ ವಿಶ್ವಕ್ಕೆ ಕೊಟ್ಟರೆ ಹೊರತು ವಿಶ್ವದಿಂದ ಅಂಥದ್ದೇನು ತಗೊಂಡಿಲ್ಲ. ಆದ್ರೆ ನಾವೇನು ಕೊಟ್ಟಿವಿ? ನಾವು ಚಲೋ ಮಾತು ಹೇಳಕ್ಕೆ ಬರಂಗಿಲ್ಲೇನು ನಮಗೆ? ಅಸತೋಮಾ ಸದ್ಗಮಯ ಋಷಿ ಹೇಳಿದ ಮಾತಿದು. ಏನು ಕೊಟ್ಟರೆ ಜಗತ್ತಿಗೆ ಅವರು? ನಾವು ಎಕಡೆದಿಂದ ಎಕಡೆ ಹೋಗಬೇಕಪ್ಪ ಅಂದ್ರೆ ನಾಶವಾಗುವಂತಹ ಜಗತ್ತಿನಿಂದ ನಾಶವಾಗಲಾರದಂತಹ ತತ್ವದ ಕಡೆಗೆ ಹೋಗಬೇಕು ಅಂತ ಹೇಳಿದರು. ತಮಸೋಮಾ ಜ್ಯೋತಿರ್ಗಮಯ
ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗಬೇಕು. ಇದೊಂದು ಮಾತು. ಮೃತ್ಯೋರ್ವಾ ಅಮೃತಂಗಮಯ, ಸಾವಿನಿಂದ ಅಮೃತತ್ವದ ಕಡೆಗೆ ಹೋಗಬೇಕು. ಹೀಗೆ ಅವರೆಲ್ಲ ಜ್ಞಾನಿಗಳು ಇಷ್ಟೆಲ್ಲ ಕೊಟ್ಟರು. ಇನ್ನು ವಿಜ್ಞಾನಿಗಳು ಏನೇನು ಕೊಟ್ರಪ್ಪ? ಮೊಟ್ಟ ಮೊದಲು ಮನುಷ್ಯ ಹೆಂಗಿದ್ದ ಅಂದ್ರೆ ಮಂಗ್ಯಗಳಿದ್ದಂಗಿದ್ದ. ಅದಕ್ಕೆ ಮನುಷ್ಯನಲ್ಲಿನ ಪೂರ್ವದ ಗುಣ ಸ್ವಲ್ಪ ಅದಾವ, ಮಂಗ್ಯನ ಗುಣಗಳು. ಯಾಕಿಟ್ಟು ಚಂಚಲದ ನೀವ ಅಂತ ಕೇಳಿದ್ರೆ ಮೂಲ ಇವರು ಪೂರ್ವಜರು, ಇವರು ಮುತ್ತಜ್ಜ ಮಂಗ್ಯ ಅದಾನ. ಅವಾಗ ಏನೇನೂ ಇರಲಿಲ್ಲ. ಹೆಂಗಿದ್ದೀವಿ ನಾವೆಲ್ಲ ಮನುಷ್ಯರು ಅಂತ ಕೇಳಿದ್ರೆ ಕಾಡು ಪ್ರಾಣಿಗಳ ಹಾಗೆ ಇದ್ದೀವಿ. ಇಷ್ಟೆಲ್ಲ ನಮಗೆ ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ವಿಜ್ಞಾನಿಗಳು ಕೊಟ್ಟಾರ. ನಾವಿಟ್ಟು ಇವತ್ತು ಸುಧಾರಣೆ ಆಗಿದ್ದೀವಿ ಅಂದರೆ ಇದಕ್ಕೆ ಕಾರಣ ಏನದ? ವಿಜ್ಞಾನಿಗಳ ಸಂಶೋಧನೆಗಳಿಂದ ಇಷ್ಟು ಮುಂದೆ ಬಂದಿದ್ದೀವಿ ಹೊರತು ಮತ್ತೇನು ಕಾರಣ ಅಲ್ಲ. ನೋಡ್ರಿ, ಮೊಟ್ಟ ಮೊದಲ ಬೆಂಕಿ ಕಂಡು ಹಿಡಿದವ್ರು ಯಾರು? ಇವರೇ ವಿಜ್ಞಾನಿಗಳು. ಬೆಂಕಿ ಕಂಡ್ರೆ ಪ್ರಾಣಿಗಳು ಅನ್ಸ್ತಾವು. ಅದಕ್ಕೆ ಬೆಂಕಿಯನ್ನು ಗುಹೆ ಹೊರಗೆ ಹಚ್ಚೋದು, ಗುಹೆದೊಳಗೆ ಇರ್ತಿದ್ರು ಮೊದಲು ಆದಿಮಾನವರು. ಆ ಬಳಿಕ ಚೂಪಾದ ಕಲ್ಲುಗಳನ್ನು ಕಂಡು ಹಿಡಿದರು, ಚಕ್ರವನ್ನು ಕಂಡು ಹಿಡಿದರು. ಅಷ್ಟೇ ಅಲ್ಲದೆ ಮನೆ ಕಟ್ಟೋದು ಹೆಂಗೆ ಅಂತ ಕಂಡು ಹಿಡಿದ್ರು. ಮೊದಲು ಬರೇ ತಿರುಗಾಡ್ಕೋತಿದ್ರು ಮನುಷ್ಯರು, ಎಲ್ಲಿ ಒಂದು ಕಡೆ ಹಿಂಗೆ ಊರುಗಳನ್ನು ಕಟ್ಕೊಂಡಿರಲಿಲ್ಲ. ಆವಾಗ ಊರು ಕಟ್ಟೋದು ಹೆಂಗೆ, ಮನೆ ಕಟ್ಟೋದು ಹೆಂಗೆ, ಅಲ್ಲಿಂದ ಒಕ್ಕಲ್ತನ ಮಾಡೋದು ಹೆಂಗೆ. ಈಗ ನೋಡ್ರಿ, ಒಂದು ಮಾವಿನ ಹಣ್ಣು ಚಲೋ ಅದ ಅಂತ ಇಟ್ಕೊಂಡು ತಿಂದರು, ರುಚಿ ಅನ್ನಿಸ್ತು. ಮತ್ತು ಹೊಳ್ಳೆ ಮಾವಿನ ಹಣ್ಣು ಬೇಕಂದ್ರೆ ಆ ಗಿಡ ಇರಬೇಕಲ್ಲ. ಅದಕ್ಕೆ ಅವ್ರು ಅದೇನು ಮಾವಿನ ಹಣ್ಣಿನ ಬೀಜ ಇತ್ತಲ್ಲ ಅದನ್ನಷ್ಟು ಸಂಗ್ರಹ ಮಾಡಿ ಮತ್ತೆ ಭೂಮ್ಯಾಗ ಹಾಕಿ ನೋಡಿದ್ರು, 2-3 ವರ್ಷ ಕಾದ ಬಳಕ ಹಣ್ಣು ಆತದು. ಹಿಂಗೆ ಒಂದೆರಡು ಜೋಳದ ಕಾಳ, ಒಂದೆರಡು ಗೋಧಿ ಕಾಳ, ಇವೆಲ್ಲವುಗಳನ್ನು ಭೂಮಿಯಲ್ಲಿ ಹಾಕಿ ಪ್ರಯೋಗ ಮಾಡ್ಕೋತ ಹೋದಾಗ ಏನಾಯಿತು? ಒಕ್ಕಲ್ತನ ಬೆಳೆತ್ತು. ಮನೆಗಳನ್ನು ಕಟ್ಟಿದರು, ರಸ್ತೆಗಳನ್ನು ನಿರ್ಮಾಣ ಮಾಡಿದರು. ಅವರೆಲ್ಲ ಏನು ಮಾಡ್ಯಾರ? ಸಮಾಜಕ್ಕೆ ಕೊಟ್ಟಗೋತ ಹೋಗ್ಯಾರ. ಆ ಬಳಿಕ ಹಾಗೇ ಮನುಷ್ಯ ಮುಂದುವರ್ಕೋತ ಬಂದ. ಕಲ್ಲಿನಲ್ಲಿ ಕಲೆಯನ್ನು ಅರಳಿಸುವಂತಹ ಜನ ಬಂದರು. ಅವರೇ ಶಿಲ್ಪಿಗಳು. ಡಕಣಾಚಾರಿ, ಜಕಣಾಚಾರಿ ಅಂತ ಹಿಂದೆ ಭಾಳ ಪ್ರಸಿದ್ಧ ಅವರು. ಇಲ್ಲೆಲ್ಲ ತಮಿಳ್ನಾಡಿಗೆ ಹೋಗಿ ನೋಡ್ರೆ ಗೊತ್ತಾಕತ್ತೆ. ಎಷ್ಟು ಕಲ್ಲಿನಾಗೆ ಕೆತ್ತಾರ ಅಂದ್ರೆ ಕಟ್ಟಿಗೆ ಒಳಗೆ ಸಹಿತ ಕೆತ್ತಲಾಕಾಗೋದಿಲ್ಲ, ಅಷ್ಟು ಸೂಕ್ಷ್ಮ ಕೆತ್ತನೆಗಳನ್ನು ಬರೀ ಕಲ್ಲಿನಾಗ ಕೆತ್ತಿಟ್ಟಾರ ಅವರು. ನಿಮಗೆ ಒಂದು ಮನೆ, ಒಂದು ಚಲೋ ತಂಗಿ ಮೂಲಿ ಕಟ್ಟದ ಕೊಡ್ರಿ ಅಂದ್ರೆ ಇವರು ಊರಾನವರು ಆ ಕಡೆರೆ ಮಾಡಿರ್ತಾರೆ. ಅವರು ಅಂಥಂಥ ರಾಮೇಶ್ವರದ ದೇವಾಲಯದಲ್ಲಿ 1,000 ಕಂಬಗಳದಾವೆ. ಇಟ್ಟಿಟ್ಟಲ್ಲ ಮತ್ತು ಭಾಳ ದೊಡ್ಡ. ಶ್ರೀರಂಗಮದ ದೇವಾಲಯ 60 ಎಕರೆ ಅದ. ಒಂದು ಊರನ ಆ ಗುಡಿ ಒಳಗೈತಿ. ಆನೆ, ಒಂಟೆ, ಕುದುರೆಲ್ಲ ಗರ್ಭಗುಡಿ ತಕ್ಕ ಹೋಗ್ತಾವೆ. ಅಷ್ಟು ದೊಡ್ಡ ಪ್ರಮಾಣದ ಗುಡಿಗಳನ್ನು ಕಟ್ಟ್ಯಾರ. ಸಮಾಜಕ್ಕೆ ಇಷ್ಟೆಲ್ಲ ಕೊಟ್ಟು ಹೋದ್ರೆ ಅವರು ಗುಡಿ ಕಟ್ಟಿ 1000-2000 ವರ್ಷ ಆದರೂ ಇನ್ನೂ ಬಿದ್ದಿಲ್ಲ. ಹಂಗದಾವು. ನೀವು ಮನೆ ಕಟ್ಟಿರ್ತೀರಿ, ನಿಮ್ಮ ತಲೆ ಕೂದಲು ಬೆಳಗಾಗೋದ್ರೊಳಗಾಗಿ ಮನೆ ಬಿಡ್ತೈತಿ. ಅವರು ಕೊಟ್ಟಾರ ಸಮಾಜಕ್ಕೆ. ನಾವು ಬರೀ ನಮ್ಮ ಸಲುವಾಗಿ ಬದುಕಲತ್ತಿದ್ದೀವಿ. ಮನೆ ಏನು ಊರಿನ ಸಲುವಾಗಿ ಕಟ್ತಾರೇನು? ನಮ್ಮ ಸಲುವಾಗಿ ಕಟ್ತಾರೆ. ಗುಡಿ ಏನು ಮನೆ ಸಲುವಾಗಿ ಕಟ್ತಾರೆ? ಏನು ಊರಿನ ಸಲುವಾಗಿ ಕಟ್ತಾರೆ? ಅದಕ್ಕೆ ಇಷ್ಟೆಲ್ಲ ಅವರು ಕೊಟ್ಟರು. ಸಂಗೀತ ಶಾಸ್ತ್ರಜ್ಞರು ಬಂದರು. ಸ ರಿ ಗ ಮ ಪ ದ ನಿ ಅನ್ನುವಂತಹ ಸಪ್ತ ಸ್ವರಗಳ ಮೂಲಕ ಅಸಂಖ್ಯ ರಾಗಗಳನ್ನು ಹುಟ್ಟಿಸಿದರು. ಈ ಜಗತ್ತನ್ನು ಗಂಧರ್ವ ಲೋಕವನ್ನಾಗಿ ಮಾರ್ಪಡಿಸಿ ಜಗತ್ತಿಗೆ ಸಂತೋಷವನ್ನು ಕೊಟ್ಟರು. ಇನ್ನು ಪಾಕಶಾಸ್ತ್ರಜ್ಞರು ಬಂದರು. ಅವರು ಬರೀ ಷಡ್ರಸಗಳ ಮೂಲಕವಾಗಿ ಈ ಜಗತ್ತಿನಲ್ಲಿ ಅಸಂಖ್ಯ ಪ್ರಕಾರದ ರುಚಿಗಳನ್ನು, ಅಡುಗೆಯ ಪದಾರ್ಥಗಳನ್ನು ಕಂಡುಹಿಡಿದರು.
ಹೀಗೆ ಅವರೆಲ್ಲ ಜಗತ್ತಿಗೆ ಕೊಟ್ಕೋತ ಬಂದಾರತ್ತು. ಜಗತ್ತಿಟ್ಟು ಶ್ರೀಮಂತ ಐತಿ, ನಾವೆಲ್ಲ ಇಟ್ಟು ಆರಾಮದೇವಿ. ಫೋನ್ ಒಬ್ಬರು ಕಂಡು ಹಿಡಿದ್ರು, ಕಂಪ್ಯೂಟರ್ ಒಬ್ಬರು ಕಂಡು ಹಿಡಿದ್ರು, ಈ ಏನೇನು ನಾವು ಬಳಸ್ತೀವಲ್ಲ ಸೂಜಿನೂ ಒಬ್ರು ಕಂಡು ಹಿಡ್ದದ್ದೈತೆ. ಅದೇನು ಹಂಗೆ ಬಂದಿಲ್ಲ. ಮತ್ತು ಅರಿವಿ ಕಂಡು ಹಿಡ್ದಾರ. ಮೊದಲ ಮರದ ತೊಗಟಿ ಹಚ್ಕೋತಿದ್ದ, ಎಲೆಗಳನ್ನು ಹಚ್ಕೋತಿದ್ದ ಮನುಷ್ಯ, ಈಗೆಲ್ಲ ಅರಿವಿಗಳು ಬಂದು ಇಷ್ಟೆಲ್ಲವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣ ಏನು? ಇಷ್ಟೆಲ್ಲ ಜಗತ್ತು ಸಮೃದ್ಧವಾಗಲಿಕ್ಕೆ ಅಂದ್ರೆ ಆ ವಿಜ್ಞಾನಿಗಳು, ತತ್ವಜ್ಞಾನಿಗಳು, ಋಷಿ ಮುನಿಗಳು, ಸಾಧು ಸಂತರು, ಯೋಗಿಗಳು, ಮಹಾತ್ಮರೆಲ್ಲರೂ ಜಗತ್ತಿಗೆ ಕೊಟ್ಟಾರಂತ ನಾವೆಲ್ಲ ಇಷ್ಟು ಆರಾಮದೀವಿ, ಇಷ್ಟು ಸಮೃದ್ಧವಾದ ಜಗತ್ತೈತಿ. ಆದ್ರೆ ನಾವು ಸ್ವಲ್ಪ ವಿಚಾರ ಮಾಡಬೇಕು. ಇಂಥ ಜಗತ್ತನ್ನು ನೋಡಿ ನಾವೇನು ಕೊಟ್ಟೆವಪ್ಪ ಜಗತ್ತಿಗೆ? ಏನು ಕೊಟ್ಟಿವಿ? ಯಾರಿಗೆ 70 ಆಗ್ಯಾವ, ಯಾರಿಗೆ 80 ಆಗ್ಯಾವ, ಯಾರಿಗೆ 50 ಆಗ್ಯಾವ, ಯಾರು 25 ಯಾರು ಇನ್ನು ಈಗ 10 ಆದ್ರೆ ವಿಚಾರ ಮಾಡ್ಬೇಕಲ್ಲ, ನಾವು ಏನಾದರೂ ಕೊಡಬೇಕಲ್ಲ. ಬದುಕಿದ್ದು ಬಸವಣ್ಣವ್ರು ಬರೀ 32-36 ವರ್ಷ ಅಷ್ಟರೊಳಗೆ ಕಲ್ಯಾಣ ನಾಡನ್ನೇ ಕಟ್ಟಿದರು, ಜಾತ್ಯತೀತವಾದ ಸಮಾಜವನ್ನು ಕಟ್ಟಿದರು. ಜ್ಞಾನೇಶ್ವರ ಮಹಾರಾಜರ ಬದುಕಿದ್ದ ಬರೀ 32 ವರ್ಷ, ಅಷ್ಟರಲ್ಲಿ ಎಂದೆಂದಿಗೂ ಅಳಿಯದಂತಹ ದಿವ್ಯ ಜ್ಞಾನ ರತ್ನವಾದ ಜ್ಞಾನೇಶ್ವರಿಯನ್ನು ಕೊಟ್ಟರು. ಅಂದ ಬಳಿಕ ನಮಗೆ ವಯಸ್ಸು ಎಷ್ಟೆಷ್ಟಾಗ್ಯಾವೀಗ? ಏನು ಕೊಟ್ಟೆವು ನಾವು? ಒಂದರೆ ಇಡುವಂಥ ಮಾತು ಮಾತಾಡಿದೆವು ನಿಲ್ತಕ್ಕ. ಹೌದಪ್ಪ, 1000 ವರ್ಷ ಇವ್ರ ಮಾತು ಕೆಡಂಗಿಲ್ಲ ಅಂಥೇಳದವನು. ನಾವು ಮಾತಾಡಿದೀವಿ ಅಂದ್ರೆ ಅವು ಮಾತು ಅಟ್ಟು ಹೊಲಸ ಇರ್ತಾವೆ. ಗ್ರಂಥ ಬರೆದಿಡಂಗೆ ಇರುವುದೇ ಇಲ್ಲವು. ನೀವು ಮಾತಾಡಿದ ಮಾತು ನಿಮ್ಮ ಮೊಮ್ಮಕ್ಕಳ ತಕ್ಕನೂ ಹೋಗಿ ಮುಟ್ಟಂಗಿಲ್ಲವು. ಮಕ್ಕಳನ್ನ ಏನು ಬಿಡು ಹಂಗೆ ಮಾತಾಡ್ತಾನತ್ತಾರವು. ಮಕ್ಕಳನ್ನ ನೆನಪಿಡಂಗಿಲ್ಲ ನಿಮ್ಮ ಮಾತಂದ ಬಳಕ ಇನ್ನು ಈ ಸಮಾಜ, ಈ ದೇಶ, ಈ ವಿಶ್ವ ಎಲ್ಲಿ ನೆನಪಿಡ್ತದೆ? ಸಹನಾವವತು ಸಹನೋ ಭುನಕ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಅಂದಂತಹ ಋಷಿಯ ಮಾತು 10,000 ವರ್ಷಗಳಷ್ಟು ಹಳೆಯದಾದರೂ ಕೂಡ ಇನ್ನೂ ನಿತ್ಯ ನೂತನವಾಗ್ಯದ. ಅಂದ ಬಳಕ ಆ ಮಾತಿನಲ್ಲಿ ಎಷ್ಟು ತಾಕತ್ತಿತ್ತು. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಈ ಮಾತು ಜಾತಿ ಮಾಡೋ ಮನುಷ್ಯಾಗೇನ್ರೆ ಹೊಂತವ ನೀವು? ನಾವು ಮನುಷ್ಯರಲ್ಲೇ ಎಷ್ಟು ಜಾತಿ ಮಾಡಿದ್ದೀವಿ. ಅವ್ರ ಲಿಂಗಾಯತರು ಮೊನ್ನೆ ನೋಡಿದಾಗ 99 ಇದ್ದು ಈಗ 106 ಮಾಡಿಟ್ಟಾರ ಜಾತಿ. ಉಪಜಾತಿಗಳು ಎಟ್ಟದಾವ ಅಂದ್ರೆ 106. ಎದರಾಗ ಲಿಂಗ ಕಟ್ಕೊಂಡವ್ರೊಳಗೆ 106 ಮಂದಿ ಜಾತಿ. ಇನ್ನು ಲಿಂಗ ಕಟ್ಟಿದವಳೊಳಗನ 106 ಜಾತಿ ಅದಾವ ಅಂದ ಬಳಕ ಉಳ್ಕಿದ ಜಾತಿ ಅಟ್ಟಿರಬಾರದು. ಅದಕ್ಕೆ ನಾವೆಲ್ಲ ಎಷ್ಟು ಹಿಂದೆ ಉಳ್ದಿದ್ದೀವಿ ಅಂದ್ರೆ ಬರೀ ಇಲ್ಲೇ ಕೂತಿದ್ದೀವಿ. ಜಗತ್ತಿಗೆ ಏನಾದರೂ ಕೊಡಬೇಕು ಅಂತ ಆ ಕಡೆ ಹೋಗುವಲ್ಲಿವಿ. ನಮ್ಮ ಮಾತಿನಲ್ಲಿ ಸತ್ವ, ತಾಕತ್ತ, ಶಕ್ತಿ ಯಾಕಿಲ್ಲ ಅಂದ್ರೆ ಭಾಳ ಸಣ್ಣ ಸಣ್ಣ ವಿಷಯಗಳಲ್ಲಿ ಮುಳುಗಿಬಿಟ್ಟಿದ್ದೀವಿ. ನೀ ಯಾರ ಪೈಕಿ ಅಂತ ಕೇಳ್ತೇವೆ ನಾವು. ಅವತ್ತಾನ ನನಗೂ 32 ಹಲ್ಲದವು, ನಾನು ಮನುಷ್ಯರ ಪೈಕಿ. ನಿನಗೂ 32 ಹಲ್ಲದವು, ನೀನು ಮನುಷ್ಯರ ಪೈಕಿ. ನಿನಗೂ 2 ಕಣ್ಣದಾವು, 2 ಕಾಲದಾವು, 2 ಕೈ ಅದಾವು, ನನಗೂ ಅಟ್ಟ ಅದಾವು. ನಾ ಏನ ಪ್ರಾಣಿಗಳ ಪೈಕಿ ಅಲ್ಲ, ನಾನು ಮನುಷ್ಯರ ಪೈಕಿನ ಅದನ್ನು. ಅದಕ್ಕೆ ಇದನ್ನೆಲ್ಲ ತಿಳ್ಕೊಂಡಾದರೂ ಮನುಷ್ಯ ಜಾತಿ ಮಾಡುವುದನ್ನು ಬಿಡಬೇಕು. ಆವಾಗ ಏನಾದರೂ ಸುಧಾರಣೆ ಆಗ್ತದೆ ಸಮಾಜದಲ್ಲಿ. ಆದರೆ ನಮ್ಮ ತಲೆಯಾಗ ಹಂಗಿಲ್ಲಲ್ಲ. ಹೆಂಗದೀವು? ನಮ್ಮ ತಲೆ ಹೆಂಗಾಗ್ಯಾವ ಅಂದ್ರೆ ಜಗತ್ತೆಲ್ಲ ಬೆಳಕಿನಿಂದ ತುಂಬಿದ್ರೂ ಕೂಡ ನಾವು ಬಾಗಿಲನ್ನು ಹಾಕಿದ್ದೀವಿ, ಕಿಟಕಿನೂ ಹಾಕಿದ್ದೀವಿ. ಯಾವಾಗಲೂ ಕತ್ತಲೆ ಅದ ನಮ್ಮ ಮನಸ್ಸಿನಲ್ಲಿ. ಬೆಳಕನ್ನೋದು ಗೊತ್ತೇ ಇಲ್ಲ ನಮಗೆ. ಬೆಳಕಂದ್ರೆ ಯಾವುದಪ್ಪ?
ಜಾತಿಯನ್ನು ಮಾಡದೇ ಇರುವುದೇ ಬೆಳಕಿನ ದಾರಿ, ಜಾತಿಯನ್ನು ಮಾಡುವುದು ಕತ್ತಲೆಯ ದಾರಿ. ಜಾತಿಯನ್ನು ಮೀರಿ ಹೋಗಬೇಕು. ಈಗ ನೋಡ್ರಿ, ಸೈನ್ಸದ ಭಾಷೆಯಲ್ಲಿ ಹೇಳುವುದಾದ್ರೆ ರಾಕೆಟ್ ಉಡಾವಣೆ ಮಾಡ್ತಾರೆ, ಉಪಗ್ರಹಗಳನ್ನು ಆಕಾಶದೆತ್ತರಕ್ಕೆ ಹಾರಿಸಿಬಿಡ್ತಾರೆ. ಆ ಉಪಗ್ರಹ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನು ಮೀರಿ ಆಕಾಶದೆತ್ತರಕ್ಕೆ ಹಾರಿ ಹೋಗಬೇಕಾಗಿತ್ತು ಅಂದ್ರೆ ಈ ಭೂಮಿ ಜೋಡಿ ಅಂಟ್ಕೊಂಡು ಕುಂತಂದ್ರೆ ಹೊಕ್ಕತ್ತೇನದು. ಇಲ್ಲಿ ಸಂಬಂಧ ಏನೂ ಹಿಡ್ಕೊಳ್ಳಾರ್ದನ 1 ಸೆಕೆಂಡಿಗೆ 9 ಕಿಲೋಮೀಟರ್ ವೇಗದಿಂದ ಹಾರಿ ಹೋಯಿತು ಅಂದ್ರೆ ಈ ಭೂಮಿಯ ಗುರುತ್ವವನ್ನು ಮೀರಿ ಹೋಗ್ತೈತಿ, ಆಕಾಶದಲ್ಲಿ ತೇಲ್ಕೋತ ಹೋಗಿಬಿಡ್ತೈತಿ. ಹಂಗೆ ನಾವು ಪರಮಾತ್ಮನ ಎತ್ತರಕ್ಕೆ ಏರಿ ಹೋಗಬೇಕಾದ್ರೆ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಅನ್ನುವ ಆ ಶರಣರ ವಚನದ ಎತ್ತರಕ್ಕೆ ಏರಬೇಕಾದ್ರೆ ಇವನಾರವ ಅಂತ ಅನ್ಲಾಕ ಹೋಗಬಾರದು. ಇವನಮ್ಮವ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಅನ್ಬೇಕು. ಹುಟ್ಟಿಷ್ಟು ದೊಡ್ಡವರಾದೀವಿ, ಇನ್ನು ಜಾತಿನ ನಮ್ಮ ತಲೆಯಂದು ಹೋಗಿಲ್ಲ ಅಂದರೆ ಇನ್ನು ಅಧ್ಯಾತ್ಮ ಹಂಗೆ ತಲೆಯಾಗ ಹೋಗ್ತದೆ. ನೀವು ದಾಸಬೋಧರೇ ಹೋದ್ರಿ, ಅಭಂಗರೇ ಹಾಡ್ರಿ, ಇಂಚಗೇರಿ ಸಂಪ್ರದಾಯದವರೇ ಇರ್ರಿ, ಬಸವಣ್ಣವ್ರ ತತ್ವದವರೇ ಇರಿ, ಅಥವಾ ಹಿಂದೂ ಧರ್ಮದವರೇ ಇರಿ, ಜಾತಿಯನ್ನು ತೆಗೆದು ಹಾಕಲಾರದ ಹೊರತು ಮೂಲ ಅಧ್ಯಾತ್ಮ ಜ್ಞಾನ ನಮ್ಮ ತಲೆಗೇನೆ ಹೋಗಂಗಿಲ್ಲ ಅಂದ ಬಳಿಕ ನಾವಿನ್ನು ಸುಧಾರಣೆ ಆಗವ್ರವಾಗ, ಸುಧಾರಣೆ ಆಗಿ ಸಮಾಜಕ್ಕೆ ಏನಾದರೂ ಕೊಡವ್ರವಾಗ. ಮೊದಲ ನಮ್ಮ ಮನೆ ಹೊಲಸೈತೆ ಅಂದ ಬಳಿಕ ಮಂದಿ ಮನೆ ಸ್ವಚ್ಛ ಮಾಡು ಅಂತ ಹೇಳೋದು ಯಾವಾಗ ಆಗ್ತದೆ? ಆಗಂಗಿಲ್ಲ. ಆದ್ದರಿಂದ ಇನ್ನೊಬ್ಬರಿಗೆ ನಾವು ಉಪದೇಶವನ್ನು ಮಾಡಬೇಕಂದ್ರೆ, ತಿಳಿಸಿ ಹೇಳಬೇಕಂದ್ರೆ, ಸಮಾಜಕ್ಕೇನಾದರೂ ಕೊಡಬೇಕಂದ್ರೆ ಮೊದಲು ನಾವು ಸುಧಾರಣೆ ಆಗಬೇಕು, ನಾವು ಅಂತಹ ಸಾಧನೆಯನ್ನು ಮಾಡಬೇಕಾಗ್ತದೆ. ಸಾಧನ ಅಂದ್ರೆ ಸಣ್ಣ ಕೆಲಸ ಏನಲ್ಲದು. ಆಲಸಿ ಇದ್ದ ಮನುಷ್ಯ ಸಾಧನ ಮಾಡ್ಲಿಕ್ಕಾಗ್ತತೆ? ಅಮೇರಿಕಾ ದೇಶದಲ್ಲಿ ಒಬ್ಬ ಹುಡುಗಾಗಿ ಹೋದ, ಈಗೂ ಇರ್ಬೋದು. ಆ ಹುಡುಗನ ಹೆಸರು ಮೈಕಲ್ ಫೆಲ್ಪ್ಸ್. ಒಲಿಂಪಿಕ್ ಸ್ಪರ್ಧೆಯಲ್ಲಿ 32 ಬಂಗಾರದ ಪದಕಗಳನ್ನು ಪಡೆದಂಥ ಮನುಷ್ಯ ಈ ಜಗತ್ತಿನ ಮಿರಾಕಲ್ ಮ್ಯಾನ್. ಪವಾಡಗಳ ರೀತಿಯಲ್ಲಿ ಪದಕಗಳನ್ನು ಪಡೆದಂಥವ. ಹೆಂಗೆ ಸಾಧನ ಮಾಡಿದ ಅಂದ್ರೆ ಈಜುವ ಸಾಧನ. ದಿನ 1 ತಾಸಲ್ಲ 2 ತಾಸಲ್ಲ 12 ತಾಸು ಈಜ್ತಿದ್ದ. ಸಾಮಾನ್ಯ ಸಾಧನ ಏನಿದು? ದಿವಸಕ್ಕೆ 12 ತಾಸದಂಗೆ ಸತತ 4 ವರ್ಷ ಈಶಿದ. ಇವತ್ತಿನವರೆಗೂ ಜಗತ್ತಿನ ಇತಿಹಾಸದಲ್ಲಿ ಅವನಷ್ಟು ಬಂಗಾರದ ಪದಕ ಪಡೆದಂಥ ಇನ್ನೊಬ್ಬ ಮನುಷ್ಯನೇ ಈ ಜಗತ್ತಿನಲ್ಲಿ ಇಲ್ಲ. ಅಷ್ಟು ದೊಡ್ಡ ಸಾಧನ ಮಾಡಿದ. ದೇಶದ ಈ ವಿಶ್ವದ ಹೆಮ್ಮೆಯ ವ್ಯಕ್ತಿಯವ. ಸಾಧನ ಮಾಡ್ರೆ ಹಂಗೆ ಮಾಡ್ಬೇಕು, ಏನಾದರೂ ಕೊಡಬೇಕು. ನಾವು ಬದುಕಿದ್ದೀವಂದ್ರೆ ಏನಾದರೂ ಒಂದು ನಮ್ಮಿಂದ ಈ ದೇಶಕ್ಕೆ ಹೆಸರು ಬರಬೇಕು. ತಾನ್ಸೇನಾಗಿ ಹೋದ, ಇನ್ನುವರೆಗೆ ಅವನಂಥ ಗಾಯಕನೇ ಆಗಿ ಹೋಗಿಲ್ಲ, ಅಂಥ ಗಾಯಕ ಅಂತ ಈ ದೇಶ ಇವತ್ತಿಗೂ ಹೇಳ್ತದೆ. ಅದೇ ರೀತಿಯಾಗಿ ಏಕಲವ್ಯ ಆಗಿ ಹೋದ, ಶಬ್ದವೇದಿ ವಿದ್ಯೆಯನ್ನು ಜಗತ್ತಿಗೆ ಪರಿಚಯಿಸಿದಂಥ ಶೂರ ಅಂತವನನ್ನು ಇವತ್ತಿಗೂ ಜಗತ್ತು ನೆನಪಿಟ್ಟದು. ನಳ ಮಹಾರಾಜ ಆಗಿ ಹೋದ, ಇವತ್ತಿನವರೆಗೂ ನಳಪಾಕ ಅಂತ ಪ್ರಸಿದ್ಧ ಆದ. ಅವನಂಗೆ ಅಡುಗೆ ಮಾಡ್ಲಿಕ್ಕೆ ಯಾರಿಗೂ ಬರಂಗಿಲ್ಲ. ಇನ್ನು ನೀವೆಲ್ಲ ಎಷ್ಟು ಮಂದಿ ಕೋಟಿ ಗಟ್ಟಲೆ ಮಂದಿ ತಾಯಂದಿರೆಲ್ಲ ಅಡುಗೆ ಮಾಡ್ರೂ ನಳ ಮಹಾರಾಜ ಬಂದು ನಿಂತ ಅಂದ್ರೆ ನಿಮ್ಮ ಅಡುಗೆ ಫೇಲ್ ಆಕ್ಕವು. ಅವನ ಸಣ್ಣ ಅಡುಗೆ ಏನಿರ್ತಾವಲ್ಲ ಅದರಾಗ ಪ್ರಸಿದ್ಧ ಯಾರು ಅಂದ್ರೆ ನಳಪಾಕ ಪ್ರಸಿದ್ಧ. ಇನ್ನು ದೊಡ್ಡ ಈ ಗುಡಿ ಗುಂಡಾರ ಜಾತ್ರೆ ಕೇತ್ರಿ ಮದುವೆಯಾಗ ಅಡುಗೆ ಮಾಡ್ತಾರಲ್ಲ ಅದು ಭೀಮ ಪಾಕದು. ಕುಂಬಳಕಾಯಿ ಹೋಳಂಗಿಲ್ಲ, ಒಡೆದು ಹಂಗೆ ಒಗದ ಬಿಡೋದು. ಹುಣಸಿಕಾಯಿದು ಸೋಸ್ಕೋತ ಕುಂಡ್ರಂಗಿಲ್ಲ, ತಂದು ಒಗದ ಬಿಡೋದು. ಇದು ಭೀಮ ಪಾಕ. ದೊಡ್ಡ ಅಡುಗೆ ಮಾಡೋದ್ರಾಗ ಭೀಮ ಪ್ರಸಿದ್ಧ. ಅವನ ಹೆಸರು ಯಾರೋ ಮುರಿದು ಹಾಕ್ಲಕ್ಕಾಗಿಲ್ಲ ಇಲ್ಲಿಯವರೆಗೆ.
ಸಣ್ಣ ಅಡಿಗೆ ಮಾಡೋದ್ರೊಳಗೆ ಅತಿ ಶ್ರೇಷ್ಠ ಯಾರು ಅಂದ್ರೆ ನಳ ಮಹಾರಾಜ. ಅವನ ಹೆಸರನ್ನು ಯಾರೂ ಒಳಕಿಸ್ಲಕ್ಕಾಗಿಲ್ಲ. ಅಂಥದ್ದೊಂದು ಏನಾರ ಮಾಡ್ಬೇಕಲ್ಲ. ನೀವು ನೋಡ್ನು ಚಲೋ ಮಾಡ್ರಿ ಅಡಿಗೆ ನಾಳೆದಿಂದ. ಈ ಎಲ್ಲ ಮೊಬೈಲ್ ಅದು ಬಂದು ಅಡುಗೆ ಭಾಳ ಕಲ್ತಾರ ಕಡೆ ಯಾವ ಅಡುಗೆನೂ ರುಚಿ ಆಗೋಲ್ಲು. ಅಜ್ಜಿ ಯಾವ ಮೊಬೈಲ್ ನೋಡಿಲ್ಲ, ಯೂಟ್ಯೂಬ್ ನೋಡಿಲ್ಲ, ಏನೂ ಇಲ್ಲ. ಏನು ಇದ್ದದ್ದನ್ನು ಸರಿಯಾಗಿ ತುಸು ಲಕ್ಷ ಕೊಟ್ಟು ಮಾಡಿದ್ದರಿಂದ ಅಜ್ಜಿಯ ಕಟ್ಟಿನ ಸಾಂಬಾರು ನಂಗೆ ಇಡೀ ವಿಶ್ವದಲ್ಲಿ ಯಾವ ಯೂಟ್ಯೂಬರು ಹಂಗೆ ಅಡಿಗೆ ಕಟ್ಟಿನ ಸಾರ ಮಾಡ್ಲಿಕ್ಕೆ ಬರೋಂಗಿಲ್ಲ. ಅಷ್ಟು ಪ್ರಸಿದ್ಧ. ಎಲ್ಲಿ ಕಲ್ತಾಳೆ ಅಜ್ಜಿ ಸಾಲಿಗೆ ಹೋಗ್ಲಾರ್ದ ಕಟ್ಟಿನ ಸಾರು ಮಾಡ್ಲಿಕ್ಕೆ ಬಂದತ್ತೆ ಅವ್ರಿಗೆ. ಸಾಲಿಗೆ ಜರ್ ಹೋಗಿದ್ದಾರಂದ್ರೆ ಹಿಟ್ಟಿನ ಸಾರು ಮಾಡ್ತಿದ್ರು ಅವ್ರು. ಅದಕ್ಕೆ ಎದರಾಗರೆ ಒಂದ್ರಾಗ ಮುಂದೆ ಬರಬೇಕು, ಜಗತ್ತಿಗೆ ಏನಾದರೂ ಕೊಡಬೇಕು, ಆ ಮನುಷ್ಯ ಶ್ರೇಷ್ಠನಾಗ್ತಾನ. ಜಗತ್ತು ಯಾರನ್ನು ನೆನಪಿಡ್ತದಪ್ಪ? ಯಾರು ಏನಾದರೂ ಕೊಟ್ಟಾರಲ್ಲ ಅವ್ರನ್ನ ನೆನಪಿಡ್ತೈತಿ. ತಗೊಂಡವ್ರನ್ನ ನೆನಪಿಡಂಗಿಲ್ಲ ಜಗತ್ತು. ತಗೊಂಡವರೆಲ್ಲರೂ ಭಿಕ್ಷುಕರು, ಕೊಟ್ಟವನೇ ನಿಜವಾದ ಸಾಹುಕಾರ, ನಿಜವಾದ ಶ್ರೀಮಂತ. ಹಾಗಾಗಿ ನಾವು ಏನಾದರೂ ಕೊಡ್ತಾ ಕೊಡ್ತಾ ಹೋಗ್ಬೇಕು. ಏನು ಕೊಡ್ಲಿಕ್ಕೆ ಸಾಧ್ಯ ಐತೆ ನಮ್ಮಿಂದ? ನಮ್ಮ ಒಳಗೊಂದು ಶಕ್ತಿ ಐತಲ್ಲ, ವಿಶೇಷವಾದ ಶಕ್ತಿಗಳದಾವೆ. ಈಗ ನೋಡ್ರಿ, ದಿನ ಮನೆ ಮುಂದೆ ರಂಗೋಲಿ ಹಾಕ್ತೀರಿ. ಅದರಾಗ ಕಲಾತ್ಮಕವಾಗಿ ರಂಗೋಲಿ ಹಾಕಲಾಕ ಕಲಿತ್ರ ರಂಗೋಲಿಯಲ್ಲಿ ನಿಮ್ಮನ್ನು ಕೈ ಹಿಡಿಯೋರು ಯಾರೂ ಇಲ್ಲ. ಬಿಟ್ಟು ಬ್ಯಾಸರಕ್ಲೆ ದಿನ ಇದೊಳೆ ಬತ್ತಪ್ಪ ಹಣೆ ಬರಕತ್ ರಂಗೋಲಿ ಹಾಕಿರಂದ್ರೆ ಪ್ರಸಿದ್ಧ ಆಗಂಗಿಲ್ಲ. ಮತ್ತು ಇನ್ನು ದಿನ ರೊಟ್ಟಿ ಮಾಡ್ತಿರ್ತೀರಿ. ಚಲೋ ಲಕ್ಷ ಕೊಟ್ಟು ರೊಟ್ಟಿ ಮಾಡಿದ್ರಿ ಅಂದ್ರೆ ಆ ರೊಟ್ಟಿ ಎಷ್ಟು ಪ್ರಸಿದ್ಧ ಆಗ್ತದಂತ ಹೇಳಿಕ್ಕೆ ಬರೋದಲ್ಲ, ಅಷ್ಟು ಪ್ರಸಿದ್ಧ ಆಗ್ತದೆ. ಮಾಡೋ ಕೆಲಸದೊಳಗನೇ ಐತೆ ಎಲ್ಲ. ಇನ್ನು ಹೊಲದಾಗ ಹೋಗಿ ದುಡಿಯುವಂಥ ರೈತರು ಹೆಂಗೆ ದುಡಿಬೇಕು ಅಂದ್ರೆ, ಭೂಮ್ಯಾಗ ಹೆಜ್ಜೆ ಇಟ್ರೆ ಗರ್ಸ್ನ್ಯಾಗ ಹೆಜ್ಜೆ ಇಟ್ಟಂಗೆ ಆಗಬಾರ್ದು, ಬೆಣ್ಣೆ ಒಳಗೆ ಹೆಜ್ಜೆ ಇಟ್ಟಂಗೆ ಆಗ್ಬೇಕು. ಅಟ್ಟು ಮಣ್ಣು ಮೃದು ಇರಬೇಕು. ಅವನು ಕರೇ ಒಕ್ಕಲಿಗ ಅಂತ ಕರೀತಾರೆ. ಏನು ಕೊಡ್ಲಾಕ ಸಾಧ್ಯ ಐತಿ ಅಂದ್ರೆ ನಾವು ಮಾಡೋ ಕೆಲಸದೊಳಗನ ವಿಶೇಷ ಪರಿಶ್ರಮ ಮಾಡಿಬಿಡೋದು. ಅದ ಜಗತ್ತಿಗೆ ಕೊಡುವ ಕೊಡುಗೆ. ಅದೇ ರೀತಿ ಒಳಗೆ ಯಾರ್ದು ಧ್ವನಿ ಚಲೋ ಐತ್ಲ ಅವ್ರು ಹಾಡ್ಲಾಕ ಕಲಿಬೇಕು. ಮೊದಲ ಜಂಗಲ್ದಾಗ ಹೋಗಿ ಹಾಡೋದು, ಹೊಲ್ದಾಗದು ಕೇಳುವಂಗೆ ಆತಂದ್ರೆ ಊರಾಗ ಬಂದು ಹಾಡೋದು. ಅದಕ್ಕೆ ಏನಾದರೂ ಕೊಡ್ಲಾಕ ನಾವು ಕಲಿಬೇಕು. ಈ ವಿಶ್ವ ಯಾವಾಗಲೂ ಕೂಡ ನಮ್ಮಿಂದ ಏನಾದರೂ ನಿರೀಕ್ಷೆ ಮಾಡ್ತದೆ. ಏನಾರ ಕೊಡೋ, ನೀ ಹುಟ್ಟಿಟ್ಟು ದೊಡ್ಡವ ಏನು ಕೊಟ್ಟಿ ಅಂತ ಕೇಳ್ತದೆ. ಕೊಟ್ಟದೇವನ್ನ ನಾವು ಏನಾರ ವಿಚಾರ ಮಾಡ್ಕೊಳ್ಳೋದು ಇಲ್ಲಿ ತಕ್ಕ. ಏನು ಜಗತ್ತಿಗೆ ಅಂಥದ್ದೇನು ಬದಲಾವಣೆ ಮಾಡಿದ್ದೀವಿ? ಸಾಲು ಮರದ ತಿಮ್ಮಕ್ಕ ತಾನು ದೇಹ ಬಿಡುವುದರೊಳಗಾಗಿ 400-500 ಸಾಲು ಮರಗಳನ್ನು ಹಚ್ಚಿ ವೃಕ್ಷ ಮಾತೆ ಅನ್ನಿಸ್ಕೊಂಡು ದೇಹವನ್ನು ಬಿಟ್ಟು. ಅವ್ರಿಗೇನು ಮಕ್ಕಳಿಲ್ಲ, ಏನಿಲ್ಲ, ಆಸ್ತಿ ಇಲ್ಲ, ಬಡತನದಲ್ಲಿ ಬೆಳೆದಂಥವರು. ಅವರಿಬ್ಬರು ಸತಿಪತಿಗಳು ಒಂದು ನಿರ್ಣಯ ಮಾಡಿದರು, ನಮಗೆ ಮಕ್ಕಳಿಲ್ಲ ಅಂದರೆ ಏನಾತ್? ಈ ಮಕ್ಕಳು ಬೆಳೆಸಿ ದೊಡ್ಡವ್ರನ್ನ ಮಾಡಿದೆವು ಅಂದ್ರೆ ಒಮ್ಮೆ ಬೇಯ್ಬೋದು, ಒಮ್ಮೆ ಹೊಗಳಬಹುದು, ಒಮ್ಮೆ ಮನ್ಯಾಗ ಇಟ್ಕೋಬೋದು, ಒಮ್ಮೆ ಮನೆಯಿಂದ ಹೊರಗೆ ಹಾಕ್ಬೋದು. ಇವ್ರನ್ನ ತಗೊಂಡು ಮಾಡೋದೇನೈತಿ? ದೊಡ್ಡ ದೊಡ್ಡ ಗಿಡ ಮರಗಳನ್ನು ಬೆಳೆಸಿಬಿಡೋನು, ಅವೇ ನಮ್ಮ ಖರೇ ಮಕ್ಕಳು ಅಂತ ಅವರು ತಿಳ್ಕೊಂಡ್ರು. ಸಾಲು ಮರದ ತಿಮ್ಮಕ್ಕ ಸಾಲಿ ಭಾಳ ಕಲ್ತಿಲ್ಲ, ಅಂಥ ಶ್ರೀಮಂತರು ಅಲ್ಲ. ಆದರೆ ಜಗತ್ತಿಗೆ ಏನು ಕೊಟ್ರಪ್ಪ ಅಂದ್ರೆ ಗಿಡಗಳನ್ನು ಕೊಟ್ಟರು, ಕಾಡನ್ನು ಬೆಳೆಸಿ ಹೋದರು. ವಿದೇಶದಲ್ಲಿ ಒಬ್ಬ ದನಕಾಯಿ ಹುಡುಗಿದ್ದ. ಆ ದನಕಾಯಿ ಹುಡುಗ ದಿನ ದನ ಕಾಯ್ಲಕ್ಕೆ ಹೋಗೋ ಮುಂದೆ ಬರೇ ಬುತ್ತಿ ಅಟ್ಟ ಕಟ್ಕೊಂಡು ಹೋಗುತ್ತಿರಲಿಲ್ಲ. ಎಲ್ಲ ಗಿಡಗಳ ಮರಗಳ ಬೀಜಗಳನ್ನು ತನ್ನ ಹೆಗಲಿಗೆ ಬುತ್ತಿ ಜೋಡಿ ಇನ್ನೊಂದು ಚೀಲ ಮಾಡಿದ್ದ, ಅದರಾಗ ಹಾಕ್ಕೊಂಡು ಹೋಗ್ತಿದ್ದ. ಆ ಎಲ್ಲೆಲ್ಲಿ ದನ ಕಾಯ್ಲಕ್ಕೆ ದನ ಮೇಯ್ತಿದ್ದು ಇವು ತೆಗ್ಗ ಮಾಡಿ ಅಲ್ಲೆಲ್ಲಿ ಒಂದೊಂದು ಬೀಜ ಹಾಕ್ತಿದ್ದ. ಮುಂದೆ ಒಂದು 15-20 ವರ್ಷ ಬಿಟ್ಟು ನೋಡಿದ್ರೆ ಯಾವುದು ಮರುಭೂಮಿ ಹಂಗೆ ಬರೇ ಬಯಲು ಸೀಮೆಯಾಗಿ ಬಯಲು ಪ್ರದೇಶವಾಗಿತ್ತೋ
ಅದು ಒಂದು ದೊಡ್ಡ ಹಚ್ಚ ಹಸಿರಾದಂಥ ಕಾಡಾಗಿ ನಿರ್ಮಾಣ ಆಯ್ತಲ್ಲ, ಇದು ಒಬ್ಬ ದನಕಾಯಿ ಹುಡುಗ ಜಗತ್ತಿಗೆ ಕೊಟ್ಟ ಕೊಡುಗೆ. ಅವಾಗ ಆ ದೇಶದ ಸರ್ಕಾರ ಅವನನ್ನು ಕರೆಸಿ, ನೀ ಎಲ್ಲಕ್ಕಿಂತ ಬಹಳ ದೊಡ್ಡ ಲೋಕ ಸೇವೆಯನ್ನು ಮಾಡಿದೆ ಅಂತ ಪ್ರಶಸ್ತಿಯನ್ನು ಕೊಟ್ಟಿತು. ನೋಡ್ರಿ, ದನಕಾಯಿ ಹುಡುಗಿಟ್ಟೆಲ್ಲ ಕೊಟ್ಟಾನ. ನಿಮ್ಮ ಮನ್ಯಾಗ BSc MSc ಮಾಸ್ಟರ್ ಡಿಗ್ರಿ ತಗೊಂಡು ಏನೇನೋ ಕಲ್ತು ಕೂತಾರ, ಏನು ಕೊಡೋವರ ಸಮಾಜಕ್ಕೆ. ಇವ್ರಿಗೇನೋ ಒಂದು 10 ಗಿಡ ಹಚ್ಚಿ ಬೆಳೆಸಬೇಡ ಅಂತ ಹೇಳಿತೇನೆ ಸರ್ಕಾರ? ಯಾರು ಬ್ಯಾಡ ಅಂದವ್ರು ಯಾರು? ಈ ಜಗತ್ತಿಗೆ ನಾವೆಲ್ಲ ಈಗ ಸದ್ಯ ಕೊಡಬೇಕಾದಂಥದ್ದು ಏನಪ್ಪ ಅಂದ್ರೆ, ಗಿಡ ಹಚ್ಚಿ ಬೆಳೆಸಿದೀವಿ ಅಂದ್ರೆ ಅದ ಈಗ ಸದ್ಯ ಕೊಡುವ ಅತಿ ದೊಡ್ಡ ಕೊಡುಗೆ. ಅದಕ್ಕಿಂತ ದೊಡ್ಡ ಕೊಡುಗೆ ಇನ್ಯಾವುದೂ ಇಲ್ಲ. ಈಗ ಸದ್ಯದ ಜಾಗತಿಕ ಅತಿ ದೊಡ್ಡ ಸಮಸ್ಯೆ ಯಾವುದು ಅಂದ್ರೆ ಜಾಗತಿಕ ತಾಪಮಾನ, ಗ್ಲೋಬಲ್ ವಾರ್ಮಿಂಗ್. ಅದೇ ಅತಿ ದೊಡ್ಡ ಸಮಸ್ಯೆ ಈಗ. ಹಿಂಗೆ ಒಂದು ವೇಳೆ ಭೂಮಿಯ ಉಷ್ಣಾಂಶ ತಾಪಮಾನ ಹೆಚ್ಚಾಕೋತ ಹೋಯ್ತು ಅಂದ್ರೆ ಮಳೆ ಆಗೋ ಕಾಲಕ್ಕೆ ಸರಿಯಾಗಿ ಮಳೆ ಆಗಂಗಿಲ್ಲ. ಮಳೆಗಾಲದ ದಿವಸದೊಳಗೆ ಬಿಸಿಲಿನ ದಿವಸದೊಳಗೆ ಮಳೆಗಾಲ, ಅತಿವೃಷ್ಟಿ ಅನಾವೃಷ್ಟಿ ಇದೆಲ್ಲ ಆಗಿ ಮನುಷ್ಯ ಈಗ ನೋಡ್ರಿ, ಈಗ ದ್ರಾಕ್ಷಿದೊಳೆ ಸೀಸನ್ ಅದ. ಈಗೆಲ್ಲರೇ ಜೋರಾಗಿ ಮಳೆ ಬಿತ್ತು ಅಂದ್ರೆ ನೀವು ವರ್ಷದ ತುಂಬ ಪ್ರಯತ್ನ ಮಾಡಿದ್ದೆಲ್ಲ ಹೊಳಗೆ ಹುಣಸೆ ಹಣ್ಣು ತೊಳೆದಂಗೆ ಆಗ್ತೈತಿ. ಇನ್ನು ಮಳೆಗಾಲದಾಗ ಸರಿಯಾಗಿ ಮಳೆ ಆಗದೆ ಇದ್ರೆ ಸಣ್ಣ ಬೆಳೆ ಬರಂಗಿಲ್ಲ. ಚಳಿಗಾಲದಾಗ ಚಳಿ ಬಿಡದೆ ಇದ್ರೆ ಅವಾಗಿನ ಬೆಳೆ ಬರಂಗಿಲ್ಲ. ಈಗ ಜ್ವಾಳ ಚಳಿಗಾಲ ಸರಿಯಾಗಿದ್ದರೆ ಜ್ವಾಳ ಚಲೋ ಬರ್ತಾವೆ, ಕಡ್ಲಿ ಚಲೋ ಬರ್ತಾವೆ, ಗೋಧಿ ಚಲೋ ಬರ್ತಾವೆ. ಇದೆಲ್ಲ ಇಟ್ಟೆಲ್ಲ ಜಗತ್ತಿನಲ್ಲಿ ಸಮಸ್ಯೆ ಆಗಲಿಕ್ಕೆ ಕಾರಣ ಏನು ಅಂದ್ರೆ ಜಾಗತಿಕ ತಾಪಮಾನ, ಕಾರ್ಖಾನೆಗಳು, ಇಂಗಾಲದ ಡೈಆಕ್ಸೈಡ್ ಹೆಚ್ಚಾಯಿತು. ಆದ್ದರಿಂದ ನಾವೇನು ಮಾಡಲಿಕ್ಕೆ ಸಾಧ್ಯದ ಅಂದ್ರೆ ಗಿಡ ಹಚ್ಚಿ ಬೆಳೆಸೋದು. ನೀವು ನಿಮ್ಮ ಒಡ್ನ್ಯಾಂದ ಎಲ್ಲ ಗಿಡ ಸ್ವಚ್ಛ ಸಾಫ್ ಮಾಡಿಬಿಟ್ಟಾರಿ. ಮುತ್ಯನ ಬಾಯಾಗ ಒಂದು ಹಲ್ಲಿಲ್ಲ, ನಿಮ್ಮ ಒಡ್ನ್ಯಾಗ ಒಂದು ಗಿಡ ಇಲ್ಲ. ಈಗ ನೋಡ್ರಿ, ಒಬ್ಬ ಮನುಷ್ಯ ಅದಾನಂದ್ರೆ ಅವನಿಗೆ ಶೃಂಗಾರ ಯಾವುದಪ್ಪ? ಅರಿವಿನ ಶೃಂಗಾರ. ಭೂತಾಯಿಗೆ ಶೃಂಗಾರ ಯಾವುದು ಅಂದರೆ ಗಿಡ ಮರಗಳೇ ಆಕೆಯ ಶೃಂಗಾರ, ಅವೇ ಆಭರಣಗಳು. ನೀವು ಒಡ್ಡಿನ ಮೇಲೆ ಎಲ್ಲ ಗಿಡ ನೆಳ್ಳು ಬೀಳ್ತಾವೆ, ಪಕ್ಷಿ ಬರ್ತಾವೆ, ಎಲ್ಲ ಬೆಳಿತಿತ್ತಾವೆ, ದ್ರಾಕ್ಷಿ ತಿತ್ತಾವೆ ಅಂಥೇಳಿ ಎಲ್ಲ ಗಿಡ ಕಡದ ಬಳಿಕ ಮಳೆ ಬಾ ಅಂದ್ರೆ ಹೆಂಗೆ ಬರ್ತೈತೆ ಅದು? ಮಳೆ ನೀವು ಕರೆದಾಗ ಬಾ ಅಲ್ಲಾಕ ಅದೇನು ನಿಮ್ಮ ಪವಣೆ ಅಲ್ಲ, ಬೀಗಲ್ಲ. ಮತ್ತು ಭಾಳ ದೊಡ್ಡ ಪೂಜೆ ಮಾಡಿದರೂ ಮಳೆ ಬರ್ತೈತೆ ಹಿಂಗೇನಿಲ್ಲ. ಮೋಡಗಳಿಗೆ ಗೊತ್ತಾಗುವುದು ಒಂದೇ, ಕೆಳಗ ಗಿಡ ಇದ್ರೆ ಅಟ್ಟ ಕೆಳಗಿಳಿತಾವೆ, ಇರಲಿಲ್ಲ ಅಂದ್ರೆ ಸಮುದ್ರಕ್ಕೆ ಹೋಗಿ ಬಿದ್ದು ಬಿಡ್ತಾವೆ, ಮತ್ತೆಲ್ಲಿ ಇಳಿಯಂಗೇ ಇಲ್ಲ. ಆದ್ದರಿಂದ ಮನುಷ್ಯನೇ, ನೀನು ಇದನ್ನು ಸ್ವಲ್ಪ ತಿಳ್ಕೊ. ನಾಳೆ ನಿನ್ನನ್ನು ನಿನ್ನ ಮಕ್ಕಳು ಮೊಮ್ಮಕ್ಕಳು ಪ್ರಶ್ನೆ ಕೇಳಂಗೆ ಆಗಬಾರದು. ನಮ್ಮ ಸಲುವಾಗಿ ಏನು ಮಾಡಿದಪ್ಪ ನೀನು? ಹೊಲ ಎಲ್ಲ ಹಾಳು ಮಾಡಿದಿ, ಮಳೆ ಬರಲಾರ್ದಂಗೆ ಮಾಡಿದಿ, ಭೂಮಿಯನ್ನು ಸಸ್ಯ ಶ್ಯಾಮಲೆಯಾದಂಥ ಸಮೃದ್ಧವಾದಂಥ ಭೂಮಿಯನ್ನು ಮರುಭೂಮಿಯನ್ನಾಗಿ ಮಾಡಿದೆಲ್ಲೋ ಅಂತ ನಮ್ಮನ್ನು ಮುಂದಿನ ಪೀಳಿಗೆ ಬೈಬಾರದು. ಅದಕ್ಕಾಗಿ ನಾವೆಲ್ಲ ಗಿಡ ಮರಗಳನ್ನು ಬೆಳೆಸಬೇಕು. ಅದೇ ಜಗತ್ತಿಗೆ ಕೊಡುವ ಕೊಡುಗೆ. ಇನ್ನು ನದಿ ಹೊಲಸು ಮಾಡಬಾರದು, ಹೊಳೆ ಹೊಲಸು ಮಾಡಬಾರದು, ಕೆರೆ ಬಾವಿಗಳನ್ನು ಹೊಲಸು ಮಾಡಬಾರದು. ಇನ್ನೊಂದು ನಾವು ಜಗತ್ತಿಗೆ ಏನು ಕೊಡಬೇಕು? ನೀರು ಕೊಡು ಕೆಲಸ ಮಾಡಬೇಕು. ಅಂತರ್ಜಲದ ಮಟ್ಟ ಹೆಚ್ಚು ಮಾಡಬೇಕು. ಎಲ್ಲ ಬೋರ್ವೆಲ್ ಬ್ಯಾಸಿಗೆ ಬತ್ತಂದ್ರೆ ಬೋರ್ ಗಾಡಿ ಊರು ಬಿಟ್ಟು ಹೊರಗೆ ಹೋಗೋದಿಲ್ಲ. ಅವು ಎಟ್ಟಕ್ಕೆ ನೀರು ಬಿದ್ದು ರೀ? 1200 ಫೂಟಿಗೆ ಬಿದ್ದು ರೀ. ನಾಚಿಕೆ ಬರ್ಬೇಕು ನಮಗೆಲ್ಲ. ಮೊದಲಿನ ಇಲ್ಲೇ ಅಜ್ಜ ಅಜ್ಜಿಗಳು ಕುಂತಾರೆ. 10 ಫೂಟಿನ ಬಾವಿ ಇತ್ತು, 15 ಫೂಟಿನ ಬಾವಿ ಇತ್ತು ಅಂದ್ರೆ ಎಂದೂ 10 ಫೂಟಿನ ಕೆಳಗೆ ಅವು ನೀರು ಹೋದದ್ದನೇ ಇಲ್ಲ ಅವ್ರ ಕಾಲಕ್ಕೆ. ಬ್ಯಾಸ್ಗ್ಯಾಗ ಸಹಿತ ಹಳ್ಳ ಹರಿತಿತ್ತು ಅವ್ರ ಕಾಲಕ್ಕೆ. ಆದರೆ ಇವತ್ತು ಎಲ್ಲಿಗೆ ಬಂದೈತಿ? 1200 ಫೂಟಿಗೆ ಹೋಗಿ ನೀರು ಹತ್ತೈತಿ ಅಂದರೆ ಭೂಮಿ ಎಲ್ಲ ಖಾಲಿಯಾಗೈತೆ ಅರ್ಥ ಅಲ್ಲೇನು? ಏನು ಮಾಡ್ಲಾತ್ತಿದ್ವಿ ನಾವು? ಇಷ್ಟೆಲ್ಲ ಸಾಲಿ ಕಲ್ತವರು, ತಿಳಿದವರು, ಬುದ್ಧಿವಂತರು ಏನು ಮಾಡ್ಲಾತ್ತಿದ್ದೀವಿ? ಭೂಮಿಯನ್ನೆಲ್ಲ ಹಾಳು ಮಾಡಿದ್ದೀವಿ.
ರಿಸರ್ವ್ ಬ್ಯಾಂಕ್, ಅದು ವಾಟರ್ ರಿಸರ್ವ್ ಬ್ಯಾಂಕ್ ಯಾವುದಪ್ಪ ಅಂದ್ರೆ ಭೂಮಿ. ಭೂಮಿಯೊಳಗಿರುವಂಥ ನೀರನ್ನೆಲ್ಲ ಬಳಸಿಬಿಟ್ಟಿದ್ದೀವಿ. ಇನ್ನು ಭೂಮ್ಯಾಗ ನೀರಿಲ್ಲಿನ್ನು. ಮತ್ತು ನಮಗೆ ಮಳೆ ನೀರು ಭೂಮ್ಯಾಗ ತುಂಬಿಸ್ಬೇಕು ಅಂತ ಪರಿಕಲ್ಪನಾನೂ ಇಲ್ಲ. ಬೋರ್ವೆಲ್ ರಿಚಾರ್ಜ್ ಮಾಡಿಸ್ತೀವೇನು ನಾವು? ಅದೇನು ರೀ, ಅದು ಎಲ್ಲೈತೆ ರಿಚಾರ್ಜ ಅಂತ ಕೇಳ್ತೀವಿ. ಬರೀ ಮೊಬೈಲ್ ಚಾರ್ಜ್ ಮಾಡೋದು ಒಂದೇ ಗೊತ್ತೈತೆ ನಮಗೆ. ಬೋರ್ವೆಲ್ ರಿಚಾರ್ಜ್ ಮಾಡೋದು ಗೊತ್ತದೆ ಏನು? ಮಾಡ್ಬೇಕದನ್ನು. ಆ ಬಳಿಕ ಮಳೆ ಆಯಿತು ಅಂದ್ರೆ ಅದು ಒಟ್ಟು ನಿಮ್ಮ ಹೊಲದಂದು ಒಂದು ಹನಿ ನೀರು ಇನ್ನೊಬ್ಬರು ಹೊಲಕ್ಕೆ ಹೋಗಿರಬಾರ್ದು. ಅಟ್ಟು ಒಡ್ಡ ಬಾಂದರ ಎಲ್ಲ ಕಟ್ಟ ನೀರನ್ನು ನಿಲ್ಲಿಸ್ಬೇಕು. ಭೂಮಿ ಹಿಂಗಂಗೆ ಆಗಬೇಕು, ಭೂಮ್ಯಾಗ ನೀರು ಹೋಗಂಗೆ ಆಗ್ಬೇಕು. ಅವಾಗ ಏನಾಗ್ತದಂದ್ರೆ ನಾವು ಈ ಜಗತ್ತಿಗೆ ಏನಾದರೂ ಕೊಟ್ಟಂಗೆ ಆಗ್ತೈತಿ. ನಮ್ಮಲ್ಲಿದ ನಾವು ಸುಧಾರಣೆ ಮಾಡ್ಕೊಳ್ಬೇಕು. ಹೀಗೆ ಪರಮಾತ್ಮ ಈ ಜಗತ್ತನ್ನು ಕೊಟ್ಟ. ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಬೀಸುವ ಗಾಳಿ ನಿಮ್ಮದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮದಾನ, ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ, ನಿಮ್ಮದಾನವನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನು ಏನೆಂಬ ಹೇಳ ರಾಮನಾಥ. ದೇವರು ಏನೇನು ಕೊಟ್ಟಾನಪ್ಪ ಅಂದ್ರೆ ಭೂಮಿ ಕೊಟ್ಟಾನ, ಗಾಳಿ ಕೊಟ್ಟಾನ, ಮಳೆ ಕೊಟ್ಟಾನ, ಸಮುದ್ರ ತುಂಬಿಟ್ಟಾನ, ಎತ್ತುಗಳು ಅವನ ತಯಾರು ಮಾಡಿದ, ಬೀಜ ಅವನ ತಯಾರು ಮಾಡಿದ, ಬೆಳೆ ಅವನ ಬೆಳೆದ, ಅನ್ನವಾಗಿ ಅವನೇ ಬಂದ, ಶಕ್ತಿಯಾಗಿ ಶರೀರದಲ್ಲಿ ಅವನೇ ಸಂಚರಿಸಿದ, ಪ್ರಾಣಶಕ್ತಿಯಾದ, ಬುದ್ಧಿಶಕ್ತಿಯಾದ, ಸ್ಮರಣಶಕ್ತಿಯಾದ, ಇಷ್ಟೆಲ್ಲ ಕೊಟ್ಟಂತಹ ದೇವರು ನಮಗಿಟ್ಟು ಕೊಟ್ಟಾನ ಅಂದ ಬಳಿಕ ನಾವೇನು ಕೊಟ್ಟಿವು ಅನ್ನುವುದೇ ದೊಡ್ಡ ಪ್ರಶ್ನೆ. ಇವತ್ತು ಹೋಗಿ ವಿಚಾರ ಮಾಡಿರಿ, ಎಂತಿಂಥವು ಕನಸು ಬೀಳ್ತಾವತ್ತು. ಇವತ್ತು ಕನಸು ಬೀಳಿ ನಾವೇನು ಕೊಡ್ಬೇಕತ್ತ? ಎಂಥ ಕನಸು ಬೀಳ್ತಾವು? ತಿರುಕನೋರ್ವ ಊರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಾ ಒಂದ ಕನಸ ಕಂಡನೆ ಅಂತೇನೆ. ಒಬ್ಬ ಭಿಕ್ಷುಕಿದ್ದತ್ತ, ಅವನು ಕನಸು ಬಿತ್ತು. ಏನು ಕನಸು ಬಿತ್ತು? ಆ ಊರ ರಾಜ ಇವನು ಕನಸಿನಾಗ ಸತ್ತು ಹೋಗಿಬಿಟ್ಟ. ಸಣ್ಣ ಪುಟ್ಟ ಮಂದಿ ಸತ್ತಂದ್ರೆ ಲಾಭ ಏನದ? ದೊಡ್ಡವರ ಸಾಯ್ಬೇಕು ಸತ್ರ. ಅವ ಮಲ್ಕೊಂಡಿದ್ದ. ಎಲ್ಲಿ ಮಲ್ಕೊಂಡಿದ್ದ? ಧರ್ಮಶಾಲೆಯಾಗ. ಧರ್ಮಶಾಲೆ ಅಂದ್ರೆ ಅದಕ್ಕೆ ಬಾಗಲ ಅದು ಇದು ಏನು ಇರಂಗಿಲ್ಲ, ತೆರೆದದ್ದೇ ಇರ್ತೈತೆ ಯಾವತ್ತೂ ಅದು. ಅಂಥ ಧರ್ಮಶಾಲೆಯಾಗ ಮಕ್ಕೊಂಡಿದ್ದ, ಸೊಳ್ಳಿ ಕಡಿಸ್ಕೋತ. ಅದು ಕನಸಿನಾಗ ರಾಜ ಸತ್ತು ಹೋಗಿಬಿಟ್ಟು. ಮುಂದೆ ಅಲ್ಲಿ ಏನಾಯಿತು ಅಂದ್ರೆ ಪುರದ ರಾಜ ಸತ್ತನವಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಪುರದೊಳು. ಏನು ಮಾಡ್ರಪ್ಪ ಊರಿನ ಹಿರಿಯರೆಲ್ಲ ಕೂಡಿ, ಇನ್ನು ರಾಜನ ಯಾರನ್ನು ಮಾಡೋದು? ಎಲ್ಲರೂ ಕೂಡಿ ಒಂದು ನಿರ್ಣಯ ಮಾಡ್ರು, ಆನೆಯ ಸೊಂಡಿಲಿಗೆ ಹಾರ ಹಾಕೋದು. ತೀರ್ಮಾನ ಆನೆ ಕೈಯಾಗ ಬತ್ತೀಗ, ಮನುಷ್ಯರ ಕೈ ಅಂದು ಹೊತ್ತು ಆನೆಗೆ ಸೊಂಡ್ಲಿಗೆ ಹಾರ ಹಾಕೋದು. ಅದು ತಿರುಗಾಡಿ ಯಾರ ಕೊಳ್ಳಾಗ ಹಾರ ಹಾಕ್ತೈತ್ಲೆ ಅವನ ತಂದು ರಾಜನ ಮಾಡೋದು ಅಂತ ನಿರ್ಣಯ ಆಯ್ತು. ಆದ ಬಳಿಕ ಆನೆ ಕೈಯಾಗ ಸೊಂಡ್ಲಿಗೆ ಹಾರ ಹಾಕಿದ್ರು. ತಿರುಗಾಡ್ಕೋತ ಹೋತದ. ಎಲ್ಲಿ ಹೋತು? ಇವೇನು ಧರ್ಮಶಾಲೆಯಾಗ ಮಕ್ಕೊಂಡಿದ್ಲ, ಅಲ್ಲೇ ಹೋತು. ಮತ್ತು ಕನಸು ಅವಂದ ಐತಿ, ಅವನ ರಾಜ ಅಲ್ಲ ಅದ್ರಾಗ, ಅವನ ಕಡೆನೇ ಹೋತು. ಹೋಗಿ ಅವನು ಕೊರಳಾಗನ ಹಾಕಿದ ಬಳಿಕ ಎದ್ದ. ಏನು ಮೆರವಣಿಗೆ ಎಲ್ಲ ಮಾಡಿ ದೊಡ್ಡ ಸಿಂಹಾಸನದ ಮೇಲೆ ಕುಣಿಸಿದ್ರು. ಧನದ ಮದವು, ರಾಜ್ಯ ಮದವು, ತನುಜ ಮದವು, ಯುವತಿ ಮದವು ಅನಿತವಾಗಿ ಜನಿತರೊಳಗೆ ಹಿಗ್ಗುತ್ತಿರ್ದನು. ಇಷ್ಟರೊಳಗೆ ನೃಪರದಂಡು ಮನೆಯ ಮುತ್ತಿದಂತೆಯಾಗಿ ಹೆದರಿ ಕಣ್ಣ ತೆರೆದನು. ಏನು ವೈಭವದಿಂದ ನಡೆದು ತೊಳೆ ಜಾತ್ರೆ ಅವಂದು ರಾಜ ದರ್ಬಾರ. ಅಷ್ಟರೊಳಗೆ ಎರಡು ದೊಡ್ಡ ದೊಡ್ಡ ಸೊಳ್ಳೆ ಬಂದು ಕಡಿದು ಏನೋ ದೊಡ್ಡ ಆಕ್ರಮಣನ ಆಯಿತು ಅಂತ ಹೆದರಿದ. ಕಣ್ಣು ತೆಗೆದು ನೋಡ್ತಾನೆ, ಮತ್ತದ ಹರಕ್ಕೆ ಚಪ್ಪಲ, ಹರಕ್ಕೆ ಜೋಳಿಗೆ, ಹರಕ್ಕೆ ಅಂಗಿ. ಹಂಗೆ ನಮಗೂ ಕನಸು ಬರೀ ರಾಜ ಸತ್ತಂಗ, ನಾವು ರಾಜರಾದಂಗ, ಊರನ್ ಚೇರ್ಮನ್ ಆದಂಗ, MLA ಆದಂಗ ಕನಸು ಬೀಳ್ತಾವೆ. ಈ ಕನಸು ಬಿದ್ದರೆ ಏನು ಉಪಯೋಗ ಇಲ್ಲ. ನಾವು ಜಗತ್ತಿಗೆ ಏನು ಕೊಡ್ಲಾಕ ಸಾಧ್ಯ ಐತಿ, ಆ ಕನಸು ಬಿದ್ದರೆ ಜಗತ್ತು ಉದ್ಧಾರ ಆಗ್ತದ, ಜಗತ್ತು ಶ್ರೀಮಂತವಾಗ್ತದ.
ಅದಕ್ಕೆ ಧರ್ಮ ಅಂದರೆ ಏನಪ್ಪ? ತಗೊಳ್ಳುವುದು ಧರ್ಮ ಅಲ್ಲ, ಕೊಡುವುದೇ ಧರ್ಮ. ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಸಾತ್ವಿಕ ದಾನ ಅಂದರೆ ಯಾವುದಪ್ಪ? ಹೊಳ್ಳೆ ನಮಗೆ ಇವರು ಕೊಡ್ತಾರ ಅನ್ನೋ ಕಲ್ಪನಾ ಇರಲಾರ್ದಂಗೆ ಯಾವ ಬರೇ ಕುಟ್ಕೋತನ ಇರ್ತಾನಲ್ಲ, ದಾನ ಮಾಡ್ಕೋತನ ಇರ್ತಾನಲ್ಲ, ಅದಕ್ಕೆ ಸಾತ್ವಿಕ ದಾನ ಅಂತ ಕರೀತಾರೆ. ಹಾಗೆ ನಾವೆಲ್ಲರೂ ಸಾತ್ವಿಕ ದಾನಿಗಳಾಗೋಣ, ಕೊಡುಗೆಯ ದಾನಿಗಳಾಗೋಣ, ಸಮಾಜಕ್ಕೇನಾದರೂ ಕೊಡೋಣ, ಜಗತ್ತನ್ನು ಇನ್ನಷ್ಟು ಶ್ರೀಮಂತ ಮಾಡೋಣ. ನಾವು ಬದುಕಿದ ಕಾಲಾವಧಿಯಲ್ಲಿ ಜಗತ್ತಿಗೆ ಏನಾದರೂ ಕೊಡಬೇಕು. ವಯಸ್ಸಾದವ್ರು ಏನು ಕೊಡ್ಲಿಕ್ಕಾಗ್ತದೆ? ಅನುಭವ ಜ್ಞಾನತ್ತೊಂದು ಇರ್ತೈತಿಲ್ಲ, ಅದನ್ನು ನೀವು ಸಮಾಜಕ್ಕೆ ಕೇಳಿದ್ರಿ ಅಂದರೆ ಭಾಳ ಲಾಭ ಆಗ್ತೈತಿ. ಕೇಳೋರು ಬೇಕಲ್ಲ ಅಂತ ಹಿಂಗಲ್ಲ, ಕಟ್ಟಿ ಕೂತ ಅದನ್ನು ಇದನ್ನ ಮಾತಾಡೋಕ್ಕಿಂತ ಅನುಭವದ ಜ್ಞಾನ ನಿಮ್ಮ ಮನ್ಯಾನ ಹುಡುಗರಿಗೆ ಹೇಳ್ಬೇಕಂತ ಹಿಂಗೆಲ್ಲ, ಯಾರು ಕೇಳ್ತಾರಲ್ಲ ಅವ್ರಿಗೆ ಹೇಳಿದ್ರೆ ಅದೇ ದೊಡ್ಡ ಲಾಭ ಆಗ್ತೈತಿ. ಸಾಯೋ ತನಕ ನಾವು ಏನಾದರೂ ಸೇವೆ ಮಾಡಲಿಕ್ಕೆ ಸಾಧ್ಯ ಐತಿ ಜಗತ್ತಿನಲ್ಲಿ. ಕಣ್ಣು ಕಾಣಿಸಂಗಿಲ್ಲಂದ್ರೂ ಸೇವಾ ಮಾಡ್ಲಾಕ ಬರ್ತೈತಿ, ಕಿವಿ ಕೇಳಿಸಂಗಿಲ್ಲಂದ್ರೂ ಮಾಡ್ಲಾಕ ಬರ್ತೈತಿ. ಎಷ್ಟೋ ಜನ ಕುರುಡರು ಅದ್ವಿತೀಯ ಜ್ಞಾನವನ್ನು ಹೊಂದ್ಯಾರ, ಕಿವುಡರಿಗೂ ಜ್ಞಾನ ಆದ. ಕಾಲಿರ್ಲಾರ್ದವ್ರು ಹಿಮಾಲಯ ಪರ್ವತ ಏರ್ಯಾರಂದ ಬಳಕ ನಮಗೆ ಅಡ್ಡ ಕಾಲಿದ್ದು ನಾವು ಗುಡ್ಡ ಏರುವಲ್ಲು. ಅದಕ್ಕೆ ನಮಗೆಲ್ಲ ದೇವರು ಕೊಟ್ಟಾನ, ನಾವು ಏನಾದರೂ ಕೊಡೋಣ, ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ